ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಯುಗಾದಿ ವಿಶೇಷ ಕಾರ್ಯಕ್ರಮ. ನಟಿ ಅಕ್ಷತಾ ಪಾಂಡವಪುರ ಅವರೊಂದಿಗೆ ಸಂದರ್ಶನ. ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೊಸ ವರ್ಷಕ್ಕೆ ಹೊಸ ಹರುಷವ ತರುವ ಆರಂಭದ ದಿನ ಇಂದು. ಯುಗದ ಆದಿ ಎನಿಸುವ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ. ಬೇವು ಬೆಲ್ಲದ ಸಮಾನ ಸ್ವೀಕಾರದೊಂದಿಗೆ ಹೋಳಿಗೆಯ ಸವಿಯನ್ನ ನಿಮ್ಮ ಮನಸ್ಸಿಗೆ ಮಾತಿನ ಮೂಲಕ ಹಂಚಲು ಇಂದು ನಮ್ಮ ಜೊತೆಯಾಗಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ಹಾಗೂ ಗೌರವಪೂರ್ಣ ನಟಿ ಅಕ್ಷತಾ ಪಾಂಡವಪುರ. ಎಫ್ಎಂ ರೈನ್ಬೋ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಹೇಗಿದೆ ಮೇಡಮ್ ಹಬ್ಬದ ಸಂಭ್ರಮ? ಹಬ್ಬನೇ ಸಂಭ್ರಮ. ಹಬ್ಬ ಮನೆ ಒಳಗಡೆ ಮಾಡೋದಕ್ಕಿಂತ ಹೆಚ್ಚಾಗಿ ಆಚೆ ನೋಡೋದೇ ಸಂಭ್ರಮ. ಎಲ್ಲ ಚಿಗುರಿರುತ್ತೆ, ಹಸಿರು ಕಾಣುತ್ತೆ, ಬೇರೆ ತರದ ವಾತಾವರಣ, ಖುಷಿಯಾಗುತ್ತೆ. ಕಣ್ಣಿಗೆ ಯಾವಾಗ ಹಸಿರು ಕಾಣಿಸುತ್ತೆ ಆಗ ಮನಸ್ಸು ಕೂಡ ಬಹಳ ಹಸಿರಾಗಿರುತ್ತಲ್ಲ, ಹಾಗೆ. ನಿಮ್ಮ ಬಾಲ್ಯದಲ್ಲಿ ಆಚರಿಸಿದಂತ ಯುಗಾದಿಗೂ ಇವತ್ತು ನಿಮ್ಮ ಮಗಳು ಆಚರಿಸ್ತಾ ಇರುವಂತ ಯುಗಾದಿಗೂ ಏನಾದ್ರೂ ವ್ಯತ್ಯಾಸ ಇದೆ ಅನ್ಸತ್ತಾ? ಪಾಪ ಅನ್ಸುತ್ತೆ ನಮ್ಮ ಮಗಳು. ಕಾರಣ ಇಷ್ಟೇ, ಅದು ನನ್ನ ನೋಡ್ಕೊಂಡು ನಮ್ಮಮ್ಮ ಪಾಪ ಅಂತಿರ್ತಾರೆ. ಜನರೇಷನ್ ಇಂದ ಜನರೇಷನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಹಬ್ಬ ನಾವು ಹಳ್ಳಿಲಿ ಮಾಡ್ತಿದ್ವಿ, ಎಣ್ಣೆ ಸ್ನಾನ ಮಾಡ್ತಾ ಇದ್ವಿ, ಬಿಸಿಲಲ್ಲಿ ನಿಲ್ತಿದ್ವಿ, ಹೋಳಿಗೆ ಮಾಡ್ತಿದ್ವಿ, ಬೇವು ಬೆಲ್ಲ ತಿಂತಿದ್ವಿ. ಬೇವು ಬೆಲ್ಲನ ನಾವೇ ರುಬ್ತೀವಿ ಮಕ್ಳುಗಳು, ಕಲ್ಲಲ್ಲಿ ಕುಟ್ಟಿ. ಬೇವನ್ನು ಕೂಡ ಚಿಗುರು ಬೇವಿನ ಎಲೆಗಳನ್ನ ಕಿತ್ಕೊಂಡು ಬರ್ತಿದ್ವಿ, ಮಾವಿನ ತೋರಣ ಕಟ್ತಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಗೊತ್ತಾ, ಉಯ್ಯಲೆ ಆಡ್ತಾ ಇದ್ವಿ. ಚೆನ್ನಾಗಿತ್ತು, ಮಜವಾಗಿತ್ತು. ಆಮೇಲೆ ಅವಾಗ ಕದಿಬೇಕಂತೆ, ಏನಾದ್ರೂ ಒಂದು ಕದಿಬೇಕು ಅಂತ ಹೇಳಿ ಕದಿಯೋಣ ಅಂತೆಲ್ಲ ಹೋಗ್ಬಿಟ್ಟು ನಾವೆಲ್ಲ ಏನೇನೋ ಸ್ಕೆಚ್ ಹಾಕ್ತಿದ್ವಿ ಮಕ್ಕಳೆಲ್ಲ. ಬಹಳ ಚೆನ್ನಾಗಿತ್ತು. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಈ ಬದಲಾವಣೆ ಬೇಜಾರಾಗ್ತಿದ್ಯಾ ಅಥವಾ ಚೇಂಜಸ್ ಆಗ್ತಿದೆ ಅಂತ ಅನಿಸ್ತಿದ್ಯಾ ನಿಮಗೆ? ಇಲ್ಲ, ನನಗೆ ನಿಜವಾಗ್ಲೂ ಈ ತರ ಬದಲಾವಣೆನೇ ಬೇಡ. ನಮ್ಮ ದೇಶಕ್ಕೆ ಈ ತರ ಬದಲಾವಣೆಯ ಅವಶ್ಯಕತೆ ಖಂಡಿತ ಇಲ್ಲ. ಯಾಕೆಂದ್ರೆ ಅವಾಗ ಈಗ ಎಲ್ಲವೂ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಯಾವುದು ಎಮೋಷನ್ ಮೇಲೆ ನಿಂತೇ ಇಲ್ಲ. ಅವಾಗ ನಾನು ರಾಗಿ ಕೊಟ್ರೆ ನೀವು ಅಕ್ಕಿ ಕೊಡ್ತಿದ್ರಿ, ನಾನು ತೆಂಗಿನಕಾಯಿ ಕೊಟ್ರೆ ನೀವು ಬೆಲ್ಲ ಕೊಡ್ತಿದ್ರಿ ಅಂತ ಸಮಯ. ಇವಾಗ ನೀನ್ ಕಾಯಿ ಕೊಟ್ರು ಅದಕ್ಕೆ 10ರಷ್ಟು ನಿರೀಕ್ಷೆ ಮಾಡ್ತೀರಾ. ನಾನು ಕಾಯಿ ಕೊಟ್ಟೆ ನೋಡು, ವಾಪಸ್ ಅವ್ರು ಏನು ಕೊಡ್ಲೇ ಇಲ್ಲ. ಆಯ್ತು, ಕಾಯಿ ಕೊಟ್ರು ಬೆಲ್ಲ ಕೊಡೋಗಿಲ್ಲ. ಇಲ್ಲ, ನನ್ಗೆ ಇವತ್ತು ಬೆಲ್ಲದಕ್ಕಿಂತ ಕಾಯಿ ದುಡ್ಡು ಜಾಸ್ತಿ ಆಗಿರೋದು, ನಂಗೆ ದುಡ್ಡು ಕೊಡು ಅನ್ನೋ ಲೆವೆಲಿಗೆ ಬಂದಿದೀವಿ. ಸೊ ಎಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಎಲ್ಲ ಕಮರ್ಷಿಯಲು. ಆ ಸೌಹಾರ್ದತೆನೂ ಇಲ್ಲ, ಆ ಸಮಾನತೆನೂ ಇಲ್ಲ. ಎಲ್ಲವೂ ಕೂಡ ತೋರಿಕೆಯ ಜೀವನ ಆಗ್ಬಿಟ್ಟಿದೆ ಎಲ್ಲರದು. ಹೌದು. ಸದ್ಯಕ್ಕೆ ನಿಮ್ಗೆ ಈ ಯುಗಾದಿ ಸಂಭ್ರಮ ದುಪ್ಪಟ್ಟಾಗಿದೆ ಅಂತ ನಾನು ಹೇಳ್ಬೋದು, ಯಾವುದೇ ಅನುಮಾನ ಇಲ್ಲದೆ. ಫಿಲ್ಮ್ ಫೇರ್ ಕಪ್ಪು ಸುಂದರಿ ಈಗ ನಿಮ್ಮ ಕೈ ಸೇರಿದ್ದಾಯ್ತು. ಈ ಪ್ರಶಸ್ತಿಯನ್ನ ಒಂದು ಬ್ರೇಕ್ ಆಗಿ ಕಾಯ್ತಿರುವಂತ ನಟಿಯರಿಗೆ ಅಂತ ಹೇಳಿ ನೀವು ಅರ್ಪಿಸ್ತೀರಿ. ಯಾಕೆ? ಒಂದು ಯಾವುದು, ಹೋದ ವರ್ಷನೂ ಕಳೆದ ವರ್ಷನೂ ಯುಗಾದಿ ಸಮಯಕ್ಕೇನೆ ನಂದು ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಗಿದ್ದು. ನಂಗೆ ಈಗ ನೀವು ಯುಗಾದಿ ಅಂದಮೇಲೆ ಈಗಲೂ ಆ ಒಂದು ಖುಷಿನಲ್ಲೇ ಇದ್ದೀನಿ. ಯುಗಾದಿ ಯಾಕೆ ಅಂದ್ರೆ, ಒಂದು ಯುಗಾದಿ ವಿಷಯದಲ್ಲೇ ಮಾತಾಡ್ತೀನಿ. ಇವಾಗೆಲ್ಲ ಚಳಿಗಾಲದಲ್ಲಿ ಮರ ಗಿಡಗಳೆಲ್ಲ ಉದ್ರಿ, ಅದು ಸ್ವಾಭಾವಿಕ ಆಯ್ತಾ. ನಾವು ಹೆಣ್ಮಕ್ಳು ಇವತ್ತು ಬಂದವರು ನಾಳೆಗೆ ನಮ್ಮ ಏಜ್ ಇರಲ್ಲ, ಮತ್ತೆ ಅದು ಮಾಸ್ತಾ ಇರುತ್ತೆ, ನಮ್ಮ ಎನರ್ಜಿನೂ ಇರಲ್ಲ, ನಮ್ಮ ಪ್ರಾಕ್ಟೀಸ್ ರೂಟ್ ಚೇಂಜ್ ಆಗ್ತಾ ಇರುತ್ತೆ, ನಮ್ಮ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಆಕ್ಟರ್ ಪ್ರಾಕ್ಟೀಸ್ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಹೀಗಿರುವಾಗ ಏನೋ ಕನ್ಸ್ಕೊಂಡ್ಕೊಂಡು ಮನೆಯವ್ರನ್ನೆಲ್ಲ ಒಪ್ಸಿ ಅಥವಾ ಮನೆಯವರ ಮೆಚ್ಚುಗೆ ಮೇರೆಗೆ ಆಚೆ ಬಂದು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಅಲ್ಲಿಗೆ ಹೋಗೋ ಶಾಪಿಂಗಿಗೆಲ್ಲ ಇನ್ನೊಬ್ರು ಕಡೆಗೆ ನಾನು ಹೇಗೆ ಕಾಣಿಸ್ಬೋದು ಈ ಬಟ್ಟೆ ಹಾಕೊಂಡ್ರೆ ಅನ್ನೋ ಒಂದು ಯೋಚನೆ ಮೇಲೇನೆ ಅವರು ಬಟ್ಟೆಗಳನ್ನ ತಗೊಂಡು ಈ ಥರದೆಲ್ಲ ಕನಸಿಟ್ಕೊಂಡು ಅಲ್ಲೇನೋ ಹೋಗಿ ಕಲ್ತಿ ಇಲ್ಲೇನೋ ಮಾಡಿ ಇಂಡಸ್ಟ್ರಿಗೆ ಬರ್ತಾರೆ. ಬಂದಾಗ ಅವರಿಗೆ ಬಹಳ ವರ್ಷಗಳು ಅವ್ರು ಇರ್ಲಿಕ್ಕಾಗಲ್ಲ, ಬ್ರೇಕ್ ಕಾಯ್ತಿರ್ತಾರೆ.
ಇವತ್ತು ಸೋಲ್ತಾರೆ, ಇನ್ನೇನು ಅವಕಾಶ ಸಿಗಲ್ಲ, ಆಡಿಷನ್ಗೆ ಹೋಗ್ತಾರೆ, ಆಗಲ್ಲ, ಆಗಿರುತ್ತೆ, ಅವರು ಇನ್ಯಾವ ಥರನೋ ಪೋಟ್ರೆ ಮಾಡಿರ್ತಾರೆ, ಈ ಥರದ್ದೆಲ್ಲ ಸ್ಟ್ರಗಲ್ ಇರೋ ಹೆಣ್ಣು ಮಕ್ಕಳು, ಆ ಥರದ್ದೆಲ್ಲ ಸ್ಟ್ರಗಲ್ಲು ನಾನು ಫೇಸ್ ಮಾಡಿದ್ದೀನಿ. ನಾನು ನೋಡಿರೋದ್ರಿಂದ, ನಾನು ಫೇಸ್ ಮಾಡಿರೋದ್ರಿಂದ, ನನ್ನ ಕಣ್ಣೆದುರುಗಡೆನೂ ಒಂದಷ್ಟು ಜನ ಕಾಣಿಸ್ತಾ ಇರೋದ್ರಿಂದ, ನನ್ನ ಪ್ರಶಸ್ತಿ 10 ವರ್ಷದಿಂದ 5-6 ವರ್ಷಗಳಿಂದ ಯಾರು ಸ್ಟ್ರಗಲ್ ಮಾಡಿ ಒಂದು ಬ್ರೇಕ್ ಕಾಯ್ತಿದ್ದಾರೋ ಅವ್ರಿಗೆ ಈ ಪ್ರಶಸ್ತಿ ಅರ್ಪಿಸ್ತೀನಿ ಅಂತ ಹೇಳಿದೆ. ಅದು ನಿಜ ಕೂಡ. ಯಾರಾದ್ರೂ ಹೆಣ್ಮಕ್ಳು ಅದಕ್ಕಾಗಿ ನೀವು ಅರ್ಪಿಸದ್ಮೇಲೆ ಬಂದು ನಿಮ್ಮನ್ನ ಮಾತಾಡ್ಸಿದ್ಯಾ? ಬ್ರೇಕ್ ಆಗಿ ಕಾಯ್ತಿರೋ ಹೆಣ್ಮಕ್ಳು? ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ನಂಗೆ. ಅವ್ರ ಸ್ಟೇಟಸ್ಗೆಲ್ಲ ಹಾಕೊಂಡಿದ್ದಾರೆ ನಾನು ಟ್ಯಾಗ್ ಮಾಡಿ. ಆಮೇಲೆ ಟು ಬಿ ಫ್ರಾಂಕ್, ನಂಗೆ ಇನ್ನೂ ಇನ್ಸ್ಟಾಗ್ರಾಮ್ ಸರಿಯಾಗಿ ಯೂಸ್ ಮಾಡಕ್ ಬರಲ್ಲ. ಯಾರು ಎಲ್ಲಿ ಪೋಸ್ಟ್ ಪರವಾಗಿಲ್ಲ, ನಿಮಗೆ ಪಾರ್ಟ್ನರ್ ಆಗಿ ನಾನಿದ್ದೀನಿ ಈ ವಿಚಾರದಲ್ಲಿ. ಎಸ್, ಇಂಥದ್ದೇ ಒಂದಷ್ಟು ಗಂಭೀರ ಚರ್ಚೆ ಜೊತೆಗೆ ಒಂದಷ್ಟು ಹರಟೆ ಕೂಡ ಜೊತೆ ಆಗುತ್ತೆ ಇವತ್ತಿನ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. La 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 la. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ಇರುಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚತ್ತ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯನು, ಬಿಡದಂತೆ ಹಿಡಿವೆ ಈ ಕೈಯನು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ ನಾ ಕಂಡೆ ನಮ್ಮದೇ ಹೊಸ ಲೋಕವ. ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ. ಆಸೆ ಹೂವ ಹಾಸಿ ಕಾದೆ ನಡೆನೆ ಕನಸ ಹೊಸಗೆ ಬಿಡದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ. ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿಬೇಕೆ. ಲಲಲ 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 ಲಲಲ.
ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನ ಸವಿದಾಯಿತು. ಇನ್ನೇನಿದ್ರು ಹೋಳಿಗೆ ರೆಡಿ ಆಗ್ತಾ ಇದೆ. ಇದರ ಜೊತೆಗೆ ಮಾತಿನ ಸವಿ ಕೂಡ ನಿಮ್ಮ ಜೊತೆ ಆಗ್ತಾ ಇದೆ. ಅಕ್ಷತಾ ಪಾಂಡವಪುರ ಅವರು ನಮ್ಮ ಜೊತೆ ಇದ್ದಾರೆ. ಮಾತನ್ನ ಮುಂದುವರಿಸೋಣ. ಮೇಡಮ್, ರಾಜ್ಯ ಪ್ರಶಸ್ತಿ ಬಂದಾಗ ಸಿಕ್ಕಂತ ಹೆಮ್ಮೆಗೂ ಈ ಕಪ್ಪು ಸುಂದರಿ ನಿಮ್ಮ ಕೈಗೆ ಸೇರಿದಾಗ ಉಂಟಾದಂತ ಸಂಭ್ರಮಕ್ಕೂ ಏನಾದ್ರೂ ವ್ಯತ್ಯಾಸ ಇದೆ ಅನ್ನಿಸ್ತಾ? ಏನ್ ಹೇಳೋದು, ರಾಜ್ಯ ಪ್ರಶಸ್ತಿನೇ, ಅದ್ರಷ್ಟು ಸ್ವಲ್ಪ ಕ್ಯಾಶ್ ಕೊಡ್ತಾರೆ. ಇಲ್ಲಿದೆ ವ್ಯತ್ಯಾಸ. ಇಲ್ಲ, ಇದೆ ತುಂಬಾ ವ್ಯತ್ಯಾಸ. ನಂಗೆ ಏನು ಅಂದ್ರೆ ಪ್ರಶಸ್ತಿಗಳು ಈವನ್ ಜಾಗರಣ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬಾಂಬೆನಲ್ಲಿ ಕೊಟ್ರು, ದೈನಿಕ್ ಜಾಗರಣ್ ಪತ್ರಿಕೆ ಆರ್ಗನೈಸ್ ಮಾಡೋದು. ಎಲ್ಲಾ ಪ್ರಶಸ್ತಿಗಳ ಆಯೋಜನೆ ಬೇರೆ ರೀತಿ ಇರುತ್ತೆ, ಎಲ್ಲಾ ಪ್ರಶಸ್ತಿಗಳ ಮೂಡ್ ಬೇರೆ ತರ ಇರುತ್ತೆ. ನಮ್ಗೆ ರಾಜ್ಯ ಪ್ರಶಸ್ತಿ ಅಂದ ತಕ್ಷಣ ಅದೇ ಬೇರೆ ತರ. ಫಿಲ್ಮ್ ಫೇರ್ ಅಂತ ಅಂದಾಗ ನನಗಿಂತ ಹೆಚ್ಚು ಖುಷಿ ಪಟ್ಟೋರು ಇದಾರಲ್ಲ, ಅಕ್ಷತಾ ಫಿಲ್ಮ್ ಫೇರ್ ಅಂತ ಯಾಕೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಯ್ತು. ಒಂದು, ಈ ಕಂಟೆಂಟ್ ಓರಿಯೆಂಟೆಡ್ ಆರ್ಟ್ ಸಿನಿಮಾದಲ್ಲಿ ಅಭಿನಯಿಸಿದ ನಟಿಗೆ ಪ್ರಶಸ್ತಿ ಬಂದಿದೆ ಅಂದಾಗ ತುಂಬಾ ಜನಕ್ಕೆ ಖುಷಿಯಾಗಿದೆ. ಅದು ಫಿಲ್ಮ್ ಫೇರ್ ಬಂದದಕ್ಕೆ ನನಗೆ ಅವ್ರು ವಿಶ್ ಮಾಡಿದ್ದು, ಟ್ಯಾಗ್ ಮಾಡಿದ್ದು, ಇನ್ನೂ ನನಗೆ ಹೌದಾ ಅಂತಾನೆ ಅನ್ನಿಸ್ತಿದೆ. ಇಷ್ಟೆಲ್ಲ ಇದಿದ್ಯಾ ಅಂದ್ರೆ ಗ್ಲಾಮರ್ ಇದೆ ಈ ಪ್ರಶಸ್ತಿಗೆ ಅಂತ. ನಾವು ಅಣ್ಣವ್ರ ಕಾಲದಿಂದ ನೋಡ್ತಾ ಇದೀವಿ. ಅವ್ರಿಗೆ ಅವ್ರ ಕಪ್ಪು ಸುಂದರಿ ಇಟ್ಕೊಂಡು ಅವ್ರದ್ದು ಬೇರೆ ತರ ಎಷ್ಟೊಂದು ಇರ್ಬೋದು, ಎಷ್ಟು ಬಂದಿರ್ಬೋದು ಆ ಕಾಲದಿಂದ. ಅಂದ್ರೆ ನಂದು 70ನೇದು. ಇವರು ಏನೇ ಪ್ರಾಬ್ಲಮ್ ಆದ್ರು, ಎಲ್ಲೇ ಏನಾದ್ರು ಪ್ರಶಸ್ತಿ ಕೊಡೋದನ್ನ ಬಿಟ್ಟಿಲ್ಲ. ಪ್ರಶಸ್ತಿಗಳು ಪ್ರೋತ್ಸಾಹ ಅಂತ ನಾನು ಅಂದ್ಕೊಳ್ತೀನಿ. ಫಿಲ್ಮ್ ಫೇರ್ ಪ್ರೋತ್ಸಾಹ ಮಾಡೋದನ್ನ ಬಿಟ್ಟಿಲ್ಲ. ಈ ಸಲ 1-2 ತಿಂಗಳು ಡಿಲೇ ಆಗಿರ್ಬೋದು ಬಿಟ್ರೆ, ಒಂದು ಪ್ಯಾಂಡಮಿಕಲ್ ವರ್ಚುವಲ್ ಮಾಡಿರೋದು ಬಿಟ್ರೆ ಅವರು ಪ್ರಶಸ್ತಿನ ಸ್ಟಾಪ್ ಮಾಡೇ ಇಲ್ಲ. ಸೊ ಅವಾಗ ಪ್ರಶಸ್ತಿ ಏನೇ ಮಾಡಿದ್ರು ಅದ್ರ ಬಗ್ಗೆ ನಂಬಿಕೆ ಬರಬೇಕು. ಹಾಗಾಗಿ ಫಿಲ್ಮ್ ಫೇರ್ ಅನ್ನೋ ಪ್ರಶಸ್ತಿ ಮೇಲೆ ಜನಗಳಿಗೆ ನಂಬಿಕೆ ಇರೋದು, ವಿಶ್ವಾಸ ಇರೋದು. ಸೊ ಕಂಟೆಂಟ್ ಮೂವಿ ಆ್ಯಕ್ಟರ್ಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಕೊಟ್ಟಾಗ, ಅದು ಇಂಡಿವಿಜುವಲ್ ಅವಾರ್ಡ್ ಕೊಟ್ಟಾಗ ಸಾಮಾನ್ಯವಾಗಿ ಎಲ್ಲರಿಗೂ ಖುಷಿಯಾಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಹಾಗೆ ನನಗೂ ಆಯಿತು. ಆದರೆ ಸ್ಟೇಟ್ ಅವಾರ್ಡ್ ಅನ್ನೋದು ನಿಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಕಂಟೆಂಟ್ ಸಿನಿಮಾಗಳಿಗೇನೆ ಚೂಸ್ ಕೊಡೋದು. ಅವಾಗ ಅವರಿಗೇನು ತುಂಬ ಅನ್ಸಲ್ಲ. ನಾನು ಸ್ಟೇಟ್ ಅವಾರ್ಡ್ ಬಂದಾಗ ಮಾಧ್ಯಮದವ್ರ ಹತ್ರ ಮಾತಾಡಿಲ್ಲ, ಫಿಲ್ಮ್ ಫೇರ್ ಬಂದಾಗ ಮಾತಾಡಿರೋಷ್ಟು. ಅವಾಗ ಗೊತ್ತಾಗುತ್ತೆ ಅದು ಗ್ಲಾಮರ್ ಅವಾರ್ಡ್, ಇದೊಂಥರ ಆರ್ಟ್ ಮೂವಿ ತರ, ನಮ್ಮ ತರ ಡಿ ಗ್ಲಾಮ್ ಅವಾರ್ಡ್. ಆದ್ರೆ ಅದು ಸ್ಟೇಟ್ ಅವಾರ್ಡ್, ವಾಟ್ ಎವರ್ ಆಗಲಿ, ಅದು ರಾಜ್ಯ ಪ್ರಶಸ್ತಿನೇ. ಹೌದು. ನಿಮ್ಮ ಜೀವನದ ಮೈಲುಗಲ್ಲಿನ ಬಗ್ಗೆ ಮಾತಾಡೋದಾದ್ರೆ, ಪಾಂಡವಪುರದಿಂದ ದಿಲ್ಲಿಯ NSD ವರೆಗೆ, ಸೊ ನಿಮ್ಮ ಹೆಸರಿನ ಜೊತೆಗಿರುವಂತಹ ಪಾಂಡವಪುರ ಅನ್ನುವಂತಹ ಊರಿನ ಹೆಸರು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ? ಪಾಂಡವಪುರ ನಮ್ಮ ಊರು, ಮಂಡ್ಯ ಪಾಂಡವಪುರ ಇವತ್ತು ನನ್ನನ್ನ ಮಾಡಿರೋದು. ಹಾಗಾಗಿ ಏನೇ ಆದ್ರೂ ಸ್ಪೆಷಲಿ ಆರ್ಟ್ ಫೀಲ್ಡಲ್ಲಿ ಇರೋರಿಗೆ, ನೀವು ಯಾವುದೇ ಸಾಹಿತಿಗಳನ್ನ ನೋಡಿ, ಸಂಗೀತದವ್ರನ್ನ ನೋಡಿ, ನಟರನ್ನ ನೋಡಿ, ಅವ್ರ ಬೇರನ್ನ ಅವ್ರು ಮರೆತು ಎಲ್ಲೂ ಇಲ್ಲ. ನಿಜ. ಬೇಕು ಅಂತಲ್ಲ, ಅವ್ರ ಬೇರು ಜೊತೆನೆ ಅವರು ಬರೀತಾರೆ. ಅಡಿಗರು ಕವಿತೆಗಳನ್ನ ನೋಡ್ಬೋದು, ನೀವು ಕುವೆಂಪು ಅವ್ರ ಕಥೆಗಳನ್ನ ನೋಡ್ಬೋದು. ಅವ್ರ ಬೇರು ಜೊತೆನೆ ಬರುತ್ತೆ. ತೇಜಸ್ವಿ ಅವರು ಬರೆಯೋದ್ರ ರೀತಿ ಆ ಬೇರ್ನ ಬಿಟ್ರೆ ಅವರು ಗುರ್ತಿಸ್ಕೊಳ್ಳೋದು ಕಷ್ಟ. ಅದು ಬಹಳ ವರ್ಷಗಳ ಕಾಲ ನೆನಪಿಡುವ ಹಾಗೆ ಗುರ್ತಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ಅದು ನನ್ನ ಬೇರು. ಆ ಬೇರು ನನ್ನ ಜೊತೆ ಯಾವಾಗಲೂ, ಅದು ಇನ್ ಕೇಸ್ ನಾನು ಸತ್ರೂ ಅದು ಸಾಯಲ್ಲ, ಊರಿಗೆ ಸಾವಿಲ್ಲ. ಆ ಬೇರು ಜೊತೆ ನಾನಿದ್ದೀನಿ. ಪಾಂಡವಪುರ ಅಂದ್ರೇನೆ ಒಂದೇನೋ ಗತ್ತು, ಎಮೋಷನ್, ಭಾವನಾತ್ಮಕ. ಅಲ್ಲಿ ಡೆಲ್ಲಿನಲ್ಲೆಲ್ಲ ಪಾಂಡವಪುರ, ಮಂಡ್ಯ ಅಂತ. ಮಂಡ್ಯ ಅಂದ್ರೆ ಮಂಡ್ಯ ಸರಿ ಇಲ್ಲ ಅಂತ ಸುಮ್ಮನೆ ರೇಕ್ಸೋರು ಯಾರಾದ್ರೂ ಕನ್ನಡದವರಿದ್ರೆ, ಮಂಡ್ಯ ಸರಿ ಇಲ್ಲ ಅಂತ. ಮಂಡ್ಯ ಅಂದ್ರೆ ನಿಮ್ಮ ಊರ ಹೆಸರು ಮಂಡ್ಯನಾ, ತಲೆನಾ ಅಂತ ಈ ತರ ಹಿಂದಿನಲ್ಲೆಲ್ಲ ಕೇಳೋರು. ಅದು ನಾನು ವಾಪಸ್ NSD ಹೋಗುವಾಗ್ಲೂ ಅನ್ಕೊಂಡಿದ್ದೆ ವಾಪಸ್ ಊರಿಗೆ ಬರಲೇಬೇಕು ಅಂತ. ನನಗೆ ಬಾಂಬೆ ಕನ್ಸಿರ್ಲಿಲ್ಲ, ಬೇರೆ ಕಡೆ ಹೋಗಬೇಕು ಅನ್ನೋ ಆಸೆ ಇರಲಿಲ್ಲ. ನಾನು ಫೋಕಸ್ಡ್ ಆಗಿದೆ, ನಾನು ವಾಪಸ್ ಊರಿಗೆ ಬರಬೇಕು, ಊರಿಗೆ ಬಂದು ಕೆಲಸ ಮಾಡಬೇಕು, ಅದು ಥಿಯೇಟ್ರೇ ಮಾಡಬೇಕು ಅಂತ. ಆದರೆ ಬಂದಮೇಲೆ ಮೊದಲನೇ ಪ್ರೊಟಗನಿಸ್ಟ್ ಸಿನಿಮಾಗೆ ಪ್ರಶಸ್ತಿ ಬಂದಮೇಲೆ ನಾನಲ್ಲ, ಎಲ್ಲರೂ ಚಿತ್ರರಂಗದಲ್ಲಿ ಎಂಗೇಜ್ ಆ್ಯಕ್ಟ್ರೆಸ್ ಆಗಿಬಿಡ್ತಾಳೆ ಅಂತ ಅಂದ್ಕೊಂಡ್ರು. ಆದರೆ ಅದು ಆಗಲಿಲ್ಲ. ಅದಕ್ಕೆ ಹೇಳೋದು, ನಾನು ದಣಿಬೇಕು ಚಿತ್ರರಂಗದಲ್ಲಿ. ದಣಿಯೋದು ಅಂತಂದರೆ ಹಲವಾರು ಪಾತ್ರಗಳನ್ನ ಮಾಡಿ ದಣಿಬೇಕು ಅಂತ. ಆವಾಗ ಚಿತ್ರರಂಗ ಇಲ್ವಾ, ನೀವು ಕರೀಲಿಲ್ವಾ, ನಮ್ಮದು ರಂಗಭೂಮಿ ಇದೆ, ಅಲ್ಲಿ ಕೆಲಸ ಮಾಡೋಣ, ಅಲ್ಲಿ ಪಾತ್ರಗಳನ್ನ ಪೋಷಣೆ ಮಾಡೋಣ, ಅಲ್ಲಿ ಪಾತ್ರಗಳನ್ನ ಪ್ರೆಸೆಂಟ್ ಮಾಡೋಣ, ಅಲ್ಲಿ ಕತೆಗಳನ್ನ ಹೇಳೋಣ.
ನಟಿಗೆ ಯಾವ ಮಾಧ್ಯಮ ಆದ್ರೇನು ಅಂತ ನಾನು ರಂಗಭೂಮಿನೇ ಜಾಸ್ತಿ ನಂಬಿದ್ದು, ಪ್ರೀತಿಸಿದ್ದು, ಅದ್ರ ಜೊತೆನೆ ಇವಾಗ್ಲೂ ಇರೋದು. ಒಡನಾಟ ಹಾಗೆ ಉಳ್ಕೊಂಡಿದೆ ಅನ್ನೋದು. ಕೋಳಿ ಹೆಸರು ಸಿನಿಮಾದಲ್ಲಿನ ಪಾತ್ರಕ್ಕೆ ನೀವು ಜೀವ ತುಂಬುವಾಗ ನಿಮ್ಮ ಜೀವನದ ಯಾವುದಾದ್ರೂ ಅನುಭವ ಅಥವಾ ಹಳೆಯ ನೆನಪನ್ನ ಅದ್ರ ಜೊತೆಗೆ ಸಮೀಕರಿಸಿದ್ದುಂಟಾ? ಹಾ, ಯಾವಾಗಲೂ ಪಾತ್ರಗಳು ಮಾಡುವಾಗ ಇದು ಸಾಮಾನ್ಯವಾಗಿ ಅನುಭವಗಳು ಆ್ಯಡ್ ಆಗಬೇಕು ನನ್ನ ಜೀವನದಲ್ಲಿ, ಅಥವಾ ನಾನು ನೋಡಿರೋದು ಅಕ್ಕಪಕ್ಕ ಆ ಥರ. ಪಾತ್ರ ಪೋಷಣೆ ಮಾಡುವಾಗ ನಮ್ಮ ತಮ್ಮ ಮಕ್ಕಳಿಗಾಗಿ ಏನಾದರೂ ತಿನ್ನೋಕ್ಕೆ ಬೇಕು ಅಂತ ಹಠ ಮಾಡಿದಾಗ ತನ್ನ ತಾಯಿ ಯಾವ ಲೆವೆಲ್ಗಾದರೂ ಹೋಗಿ ಸುಳ್ಳು, ಹಣ ಕೊಡ್ತೀನಿ, ಅಯ್ಯೋ ಕೊಡ್ತೀನಿ, ಏನು ಮುಂದಿನ ಕೂಲಿಗೆ ಹೋಗ್ಬಿಡ್ತಾನೆ ಕೊಟ್ಟನು ಕೊಡೋಣ, ನೀನೇನು ಸೀಮೆಗಿಲ್ದಿರೋ ನಾ ಅಂತ ಎತ್ಕೊಂಡಾದ್ರೂ ಓಡ್ಬಂದ್ಬಿಡ್ತಾರೆ. ಆ ಥರ ತಾಯಂದಿರು ಇದ್ದಾರೆ. ಇನ್ನೂ ನಾವು ಸ್ಟೀರಿಯೋ ಟೈಪಾಗೆ ತೋರಿಸ್ಬಾರ್ದು ತಾಯಿಗಳನ್ನ. ಹಣ ಕೊಡೋಣ, ಹಣ ಉಂಡಿಲ್ಲ ಕಣಣ, ಆಸೆ ಆಗ್ಬಿಟ್ಟೈತೆ ಕೊಡೋಣ ಅಂತ ಯಾರು ಹೇಳಲ್ಲ ಹಳ್ಳಿ ಕಡೆ. ಹೌದು, ಜೋರ್ ಮಾಡಿ ಬರೋದು. ನೀವು ಒಬ್ಬ ಸೀಮೆಗಿಲ್ದಿರೋ ಅಂಗಡಿ ಇಟ್ಟಿರೋ ಕೊಡೋದು ಸುಮ್ನೆ, ಏನ್ ನಾವ್ ಬಂದ್ರೆ ತಾನೆ ನೀವೆಲ್ಲ ತಗೊಳ್ಳೋ ಜನ ಅನ್ನೋತರ. ನಾನು ಯಾವ ತರ ತಾಯಿ ಅಂತ ಅನ್ಕೊಂಡೆ ಇರ್ಲಿ ಈ ಸಿನಿಮಾದಲ್ಲಿ. ನಮ್ಮ ಡೈರೆಕ್ಟರ್ ಜೊತೆ ಮಾತಾಡ್ತಾ ಹಿಂಗ್ ಮಾಡೋಣ ಅಂದೆ. ನನ್ಗೆ ಅದೇ ಅನ್ಸಿದ್ದು, ಹಳ್ಳಿಗಳ ಕಡೆ ನನ್ನ ದೊಡ್ಡಮ್ಮ ನಮ್ಮಮ್ಮ ಎಲ್ಲರೂ ಹಿಂಗೆ ಮಾಡಿರೋದು, ಆಯ್ತಾ ಮಾಡೋಣ ಅಂತ. ಹ್ಞೂ ಆಯ್ತು ಅಂದ್ರು. ಅಷ್ಟರಲ್ಲಿ ನನಗೆ ಒಬ್ಳು ಮಗಳು ಗಿಯ ಹುಟ್ಟಿದ್ದು. ಒಂದು ತಾಯಿಯ ಎಮೋಷನ್ ಮಗಳ ಜೊತೆ ಹೆಂಗೆ ಇತ್ತು. ನಾನು ಅವಾಗ ಫೀಡಿಂಗ್ ಮದರು, ಶೂಟ್ ಮುಗಿಯೋ ಟೈಮ್ ಆಗೋಯ್ತು, ಹೋಗ್ಬಿಟ್ಟು ನಾನು ಫೀಡ್ ಮಾಡಿ ಬಂದ್ಬಿಡ್ಬೇಕು ಅನ್ನೋದು ಒಳಗಡೆ ಇರ್ತಿತ್ತಲ್ಲ, ಆ ಒಂದು ಭಾವ. ಮತ್ತು ಇಲ್ಲಿ ನನ್ನ ಮಗಳು ಕೋಳಿ ಹೆಸರು ಕೇಳ್ಬಿಟ್ಟಿದ್ದಾಳೆ, ಅವಳಿಗೆ ಹೆಂಗಾದ್ರೂ ಮಾಡಿ ತಂದ್ಕೊಡ್ಲೇಬೇಕು ಅನ್ನೋ ಅವಳು ಸ್ಟ್ರಗಲು. ಆ ಸೀನ್ ಆಯ್ತಾ ನಾನು ಚೂರು ಒಂದು 5 ನಿಮಿಷಕ್ಕೆ ಫೀಡ್ ಮಾಡಿ ಬಂದ್ಬಿಡ್ಲಾ ಅನ್ಕೊಂಡು ಹೋಗ್ತಿದ್ದು. ಒಂದಕ್ಕೊಂದು ಅದು ಕನೆಕ್ಟ್ ಆಗ್ಬಿಡುತ್ತೆ. ಹೌದು. ಇನ್ನು ಪಿಂಕಿಯಲ್ಲಿ ಚಿತ್ರದ ಅಭಿನಯಕ್ಕೆ ನಮಗೆ ರಾಜ್ಯ ಪ್ರಶಸ್ತಿ ಬರುತ್ತೆ. ಸೊ ಅವಾಗ ಇಮ್ಮಿಡಿಯೇಟ್ ರಿಯಾಕ್ಷನ್, ನಿಮ್ಮ ಮೊದಲ ರಿಯಾಕ್ಷನ್ ಹೇಗಿತ್ತು ಆ ರಾಜ್ಯ ಪ್ರಶಸ್ತಿ ಬಂತು ಅಂತ ನ್ಯೂಸ್ ಕೇಳಿದಾಗ? ನಾನು ಯಾವುದೋ ಒಂದು ಶೂಟ್ ಮಾಡ್ತಿದ್ದೆ ನಮ್ಮ ಸ್ಟುಡಿಯೋದಲ್ಲಿ. ಒಬ್ಬರು ಪತ್ರಕರ್ತರೆ ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್, ಶುಭಾಶಯಗಳು ಅಂತ ಹೇಳಿದ್ರು. ಯಾಕೆ? ಥ್ಯಾಂಕ್ ಯು ಸರ್. ಯಾಕೆ ಅಂತ ಹೇಳಿದೆ. ನೋಡಿಲ್ವಾ ನ್ಯೂಸ್? ಎಲ್ಲಿ ನೋಡಿಲ್ಲ, ವಾಟ್ಸಪ್ ಕಳಿಸಿದ್ದೀನಿ ನೋಡೋದು, ಶೂಟ್ ಅಂದ್ಬಿಟ್ಟು ಫೋನ್ ಸೈಲೆಂಟಾಗಿ ಇಟ್ಟಿದ್ದೆ. ಅವಾಗ ನೋಡಿದೆ, ಓ ಮೈ ಗಾಡ್, ನೋಡ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಇಟ್ಟಿದ್ದೆ. ಆಮೇಲೆ ನೋಡ್ಬಿಟ್ಟು ಓ ಮೈ ಗಾಡ್, ಹೌದಾ ಸರ್ ನಿಜನಾ? ಅನೌನ್ಸ್ ಆಯ್ತಾ? ಹೋಗ್ಲಿ, ನಂಗೆ ಅನೌನ್ಸ್ ಆಗಿಲ್ಲ ಅಂದ್ರೆ ಏನೇನೋ ಆಗ್ಬಿಡುತ್ತೇನೋ ಅನ್ನೋ ಭಯ ಆಯ್ತು. ನಂಬಕ್ಕಾಗಲ್ಲ. ಅನೌನ್ಸ್ ಆಗಿದ್ಯಾ, ಅದನ್ನೇ ಕಳ್ಸಿರೋದು ನಿಮ್ಗೆ, ಪತ್ರಿಕಾ ವರದಿನೇ ಕಳ್ಸಿರೋದು, ಪ್ರೆಸ್ ರಿಲೀಸ್ನೇ ನೋಡಿ ಅಂತ ಅಂದಾಗ ನಾನು ಮೇಕಪ್ ಮಾಡಿಸ್ಕೊಂಡು, ಅಂದರೆ ಶೂಟ್ ಅಂದರೆ ಫೋಟೋ ಶೂಟ್ ಥರ ಕಾನ್ಸೆಪ್ಟ್ ಮಾಡ್ತಿದ್ವಿ. ಆವಾಗ ಕುಣಿಬೇಕು ಅಂತ ಅನ್ನಿಸ್ತಿತ್ತು, ಆದ್ರೂ ಕುಣಿಲಿಲ್ಲ. ಇವಾಗ ಅವರು ನಮಗೋಸ್ಕರ ಬಂದಿದ್ದಾರೆ, ಇಲ್ಲಿ ಮೇಕಪ್ ಆಗ್ತಿದೆ, ಅಲ್ಲಿ ರೆಡಿ ಆಗ್ತಿದ್ದಾರೆ, ಅದಾದ್ಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಫುಲ್ಲು ಮುಗಿಸ್ಕೊಂಡು 10:30 ಏನೋ ಫ್ರೀ ಆದೆ. 10:30 ಫ್ರೀ ಆದಾಗ ನನ್ನ ಮಗಳೂ ಕರ್ಕೊಂಡು, ನಮ್ಮಮ್ಮ ಇರಲಿಲ್ಲ ಅವತ್ತು, ನಮ್ಮ ಮಗಳೂ ಕರ್ಕೊಂಡು ಅವ್ರ ಫ್ರೆಂಡ್ಸ್ಗೆ ಯಾವುದೋ ಒಂದು ಹೋಟೆಲ್ಗೆ ಹೇಳಿದ್ರು, ಬಂದ್ಬಿಡಿ ಅಂತ ಅಲ್ಲಿ ಹೋಗ್ಬಿಟ್ಟು ಅಷ್ಟರಲ್ಲಿ ಅವರೊಂದು ಕೇಕ್ ತಂದರು, ಸೆಲೆಬ್ರೇಟ್ ಮಾಡಿ. ಆಮೇಲೆ ಅವತ್ತು ಯಾರ್ದು ಫೋನ್ಸ್ ಇತ್ತಿಲ್ಲ. ಮಾರನೇ ದಿನ ಫೋನ್ಸ್ ತಗೊಳಕ್ ಶುರು ಮಾಡಿದೆ. ಆ ಕ್ಷಣಕ್ಕೆ ನಿಮಗೆ ನಂಬಕ್ ಆಗಲ್ಲ ಅನ್ನೋ ತರ ಏನಾದ್ರು ಫೀಲ್ ಆಯ್ತಾ? ಸರ್ ಏನಾರ ಪ್ರಶಸ್ತಿಗಳಲ್ವ ಸರ್, ನಂಬಕ್ ಆಗಲ್ಲ. ಯಾಕಂತಂದ್ರೆ ಈ ಕಂಟೆಂಟ್ ಆಧಾರಿತ ಸಿನಿಮಾಗಳಿಗೆ ಪ್ರಶಸ್ತಿ ಸಿಕ್ಕಾಗ ಆ ನಟಿಗೆ ಅದೊಂಥರ ಗೌರವ ಅಂತ ಅನ್ಸುತ್ತೋ ಅಥವಾ ನಂಬಿಕೆಗೆ ಸಿಕ್ಕಂತಹ ಒಂದು ವಿಜಯ ಅಂತ ಅನ್ಸುತ್ತಾ ಅಂತ ಆ ಒಂದು ಪ್ರಶ್ನೆ ಕೇಳಬೇಕು ಅದಕ್ಕೋಸ್ಕರ ನಿಮ್ಗೆ ಪ್ರತಿಭೆಗೆ ಸಿಕ್ಕ ಜಯ. ಖುಷಿ ಆಗುತ್ತೆ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತೀವಿ. ಕೇವಲ ಒಂದು ಆರ್ಟ್ ಸಿನಿಮಾ ಮಾಡೋಕ್ಕೆ 1 ವರ್ಷದ ಕೆಲಸ ಅಲ್ಲ, ಅದು 5-10 ವರ್ಷದ ಯೋಚನೆ ಇರುತ್ತೆ ನಿರ್ದೇಶಕನಿಗೆ. ನಂದು 5-10 ವರ್ಷದ ಪ್ರಾಕ್ಟೀಸ್ ಇರುತ್ತೆ. ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿ ದಾರೆ ಎಳೆಯೋದು ಅಷ್ಟೇ ಈ ಥರ ಪಾತ್ರಗಳಿಗೆ. ಹಿಂಗಾದಾಗ ಒಂಥರ ಏನೋ ಖುಷಿ ಆಗುತ್ತೆ. ಮತ್ತು ಇನ್ನು ಮುಂದೆನೂ ಕೂಡ ಹಿಂಗೆ ಕೊಟ್ಟರೆ ಎಲ್ಲರಿಗೂ ಕಂಟೆಂಟ್ ಒಳ್ಳೆ ಸಂದೇಶ ಇರುವ ಸಿನಿಮಾಗಳಲ್ಲೇ ಅಭಿನಯಿಸ್ತಾರೆ. ಇದು ಯಾವಾಗಲೂ ಪ್ರೋತ್ಸಾಹ. ಇದು ನೀವು ಹಾಕೊಂಡಿರುವಂತ ಒಂದು ಬಾರ್ಡರ್ ಅಥವಾ ಕಟ್ಟುಪಾಡು ಅಂತನಾ? ನಾನು ಇಂಥ ಸಿನಿಮಾಗಳ ಹೊರತಾಗಿ ಬೇರೆ ಸಿನಿಮಾಗಳಲ್ಲಿ ನಟಿಸಬಾರ್ದು, ಕಂಪ್ಲೀಟ್ ಕಮರ್ಷಿಯಲ್ ಆಗಬಾರ್ದು ಅನ್ನೋವಂಥದ್ದು? ಇಲ್ಲ. ನಾನು ಮೊದ್ಲಿಂದನೂ ಎಲ್ಲ ಹಂಗೆ ಅನ್ಕೊಂಡ್ಬಿಟ್ಟು ನಂಗೆ ಕಮರ್ಷಿಯಲ್ ಸಿನಿಮಾದವ್ರು ಕರಿತಾನೆ ಇಲ್ಲ. ಅದಕ್ಕೆ ನನಗೆ ಯಾವ ಮಾಧ್ಯಮ ಆದ್ರೂ ಪರವಾಗಿಲ್ಲ, ನಟಿ ನಾನು. ಎಲ್ಲ ಮಾಧ್ಯಮದಲ್ಲೂ ಆ ಮಾಧ್ಯಮಕ್ಕೆ ತಕ್ಕಾಗ ಅಭಿನಯ ಮಾಡಿ ಬರ್ತೀನಿ. ಕಮರ್ಷಿಯಲ್ ಸಿನಿಮಾದಲ್ಲೂ ನಾನು ಹೇಗೆ ಆ್ಯಕ್ಟ್ ಮಾಡಬೇಕು, ರಂಗಭೂಮಿಲಿ ಹೇಗೆ ಆ್ಯಕ್ಟ್ ಮಾಡಬೇಕು, ಅದರಲ್ಲಿ ಇಂಟಿಮೇಟ್ ಥಿಯೇಟ್ರಲ್ಲಿ ಹೆಂಗೆ ಆ್ಯಕ್ಟ್ ಮಾಡಬೇಕು, ಕಂಟೆಂಟ್ ಆರ್ಟ್ ಮೂವಿಗಳಲ್ಲಿ ಹೆಂಗಾಗಿ ಎಲ್ಲ ಒಂದು ಟೆಕ್ನಿಕ್ಸ್ ಜೊತೆನೂ ನಾನು ಆ್ಯಕ್ಟ್ ಮಾಡಿ ಬರ್ತೀನಿ ನಟಿಯಾಗಿ. ನನಗೆ ಅವಕಾಶ ಬೇಕು.
ಆದರೆ ಏನಾಗ್ಬಿಟ್ಟಿದೆ, ಈ ತರ ಸಿನಿಮಾಗಳೇ ಕಾಣಿಸ್ಕೊಂಡು ಅದರದ ಅಪಾರ್ಚುನಿಟೀಸ್ ನನಗೆ ಬಂದಿಲ್ಲ ಕಮರ್ಷಿಯಲ್ ಅಲ್ಲಿ. ಹೇಳಿದಾರೆ ಕತೆ, ಆದ್ರೆ ನನಗೇನ್ ಮಾಡ್ಬೇಕು ಅಂತಾನು ಅನ್ಸಿಲ್ಲ, ಅದ್ರಲ್ಲಿ ಅಂತ ಪ್ರಾಮುಖ್ಯತೆನೂ ಇಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೀನಿ. ಬಿಟ್ರೆ ಅದು ಈ ತರ ಸಿಗ್ತಾ ಇದೆ. ಇಲ್ಲಾಂದ್ರೆ ನನ್ಗೆ ಈಗ್ಲೂ ಕನ್ಸಿದೆ, ನಾನು ಪಾತ್ರಕ್ಕಾಗಿ ಕಾಯ್ತಾ ಇರುವಂತ ಹುಡುಗಿ. ಎಲ್ಲ ಜಗತ್ತಿನ ಎಷ್ಟು ಪಾತ್ರಗಳಿದಾವೆ ನಮ್ ಕಣ್ಮುಂದೆ ಹಿಂಗ್ ಕಾಣಿಸೋ ಎಲ್ಲ ಹೆಂಗಸ್ರ ಪಾತ್ರನೂ ಮಾಡ್ಬೇಕು ನಾನು. ಯಾರನ್ನು ಬಿಡೋ ಮಾತಿಲ್ಲ. ಅಂದ್ರೆ ಹುಚ್ಚು ಆಸೆ ನಂಗೆ, ಅದು ಒಂಥರ ಹಸಿವು ಅಂತಾರಲ್ಲ ಹಂಗೆ. ಹೌದು, ನಟನೆಯ ಹಸಿವು. ನಟನೆಯ ಹಸಿವು. ಹಾಗೆ ಇನ್ನೂ ಒಂದು ಆಸೆ ಇದೆ ಅದೇ ತರ, ಜಗತ್ತಿನ ಎಲ್ಲಾ ರುಚಿಗಳನ್ನು ನಾನು ರುಚಿಸ್ಬೇಕು. ಹೌದು, ಅದ್ರ ಬಗ್ಗೆ ಮಾತಾಡ್ತೀವಿ, ಅದನ್ನ ಬಿಡೋ ಮಾತೇ ಇಲ್ಲ. ರುಚಿ ಬಗ್ಗೆ ದಿನ ಯುಗಾದಿ ಹಬ್ಬದ ದಿನ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಹೇಗೆ? ಎಲ್ಲ ಮಾತುಕತೆ ಮುಂದುವರಿಯುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.
ಏಕವ್ಯಕ್ತಿ ನಾಟಕ ನಿಮ್ಮ ಬದುಕಿನ ಒಂದು ಮೈಲಿಗಲ್ಲು. ವೇದಿಕೆ ಮೇಲೆ ಒಬ್ಬರೇ ನಟಿಸೋದು, ಕ್ಯಾಮ್ರಾ ಮುಂದೆ ಒಬ್ಬರೇ ಇರೋವಂಥದ್ದು, ಮತ್ತೆ ಆ ಮೌನ, ಇದನ್ನೆಲ್ಲ ಹೇಗೆ ನೀವು ರೂಢಿಸ್ಕೊಂಡ್ರಿ? ಒಂದು ವೇದಿಕೆ ಮೇಲೆ ಏಕವ್ಯಕ್ತಿ ನಾಟಕ ಅಂತಾನೆ ಅಂದ್ರೂ ಕೂಡ ಅದು ನಾನು ಏಕವ್ಯಕ್ತಿಯಾಗಿ ಅಭಿನಯಿಸಲ್ಲ. ಆ ಶೋ ಯಾವಾಗಲೂ ಪ್ಲೇ ಬೈ ಅಕ್ಷತಾ ಪಾಂಡವಪುರ ಅಂತಾನೆ ಇರುತ್ತೆ. ಆದರೆ ನಾನು ಸ್ಟೇಜ್ ಮೇಲೆ ಹೋದಾಗ ಆಡಿಯನ್ಸು ಪಾತ್ರವಾಗಿ ಬರ್ತಾರೆ. ಅದು ಊರಿಂದ ಊರಿಗೆ ಚೇಂಜ್ ಆಗ್ತಾ ಇರ್ತಾರೆ, ಮನಸ್ಸಿಂದ ಮನಸ್ಸಿಗೆ ಚೇಂಜ್ ಆಗ್ತಾ ಇರುತ್ತೆ. ಅವರು ಪಾತ್ರವಾಗಿ ಬಂದಾಗ ಆ ಪಾತ್ರದ ಜೊತೆ ನಡೆಯೋ ಸಂಭಾಷಣೆಗಳು ಅಲ್ಲೇ ಜೆನ್ಯೂನ್ ಆಗಿ ನಡೆಯುತ್ತೆ. ಆ ಥರ ನಾನು ಡಿವೈಸ್ ಮಾಡಿರೋದು, ನಾಟಕಗಳನ್ನ ಕಟ್ಟಿರೋದು. ಸಿನಿಮಾನೂ ಅಷ್ಟೇ, ಇವತ್ತೇನೇ ಪ್ರಶಸ್ತಿ ಬಂದಿದ್ರು, ಏನೇ ಆಗಿರ್ಬೋದು, ನನ್ನ ಜೊತೆ ಅಭಿನಯಿಸಿದ ಕೋ ಆರ್ಟಿಸ್ಟ್ಗಳು ಅಂದರೆ ಪ್ರಮುಖ ಪಾತ್ರಧಾರಿಗಳು ಹೌದು, ನನ್ನ ಜೊತೆ ಅಭಿನಯಿಸಿದವರು ಅಚ್ಚುಕಟ್ಟಾಗಿ ಮಾಡಿಲ್ಲ ಅಂದಿದ್ರೆ ನನಗೆ ಇವತ್ತು ಅವಾರ್ಡ್ ಬರ್ತಿರ್ಲಿಲ್ಲ. ನಾವು ಒಂಥರ ಮಿರರ್ ಇದ್ದಂಗೆ, ಅವ್ರು ಹೆಂಗೆ ಕೊಡ್ತಾರೆ ಹಂಗೆ, ಆ ಕೋರ್ಡಿನೇಷನ್ ಬೆಳೆಯಲ್ಲ. ಸೊ ಅವರು ಇವತ್ತು ಪ್ರಶಸ್ತಿ ಬರೋಕ್ಕೂ ಕಾರಣ ಅವ್ರುಗಳೇ, ಪಾತ್ರಧಾರಿಗಳು. ಇವತ್ತು ಲೀಕೋಟ್ 120 ಶೋಗಳು ಮೀರಿ ದಾಟಿರೋದಕ್ಕೆ, ಬೇರೆ ಬೇರೆ ನಾಟಕಗಳು ದಾಟಿರೋದಕ್ಕೆ ಕಾರಣ ಆಡಿಯನ್ಸ್ ಪ್ರೇಕ್ಷಕರಾಗಿ ಬರ್ತಾರೆ. ಹೌದು, ಈ ನಾಟಕದ ವಿಚಾರ ಬಂದಾಗ ನಾವು NSD ಮತ್ತೆ ನೀನಾಸಂನ ನೆನಪಿಸ್ಕೊಳ್ಳೇಬೇಕು. ಇವೆರಡೂ ಕೂಡ ನಿಮ್ಮ ಬದುಕಿನ ವಿಸ್ತಾರತೆಯನ್ನ ಎಲ್ಲಿಗೆ ತಗೊಂಡು ಹೋಯ್ತು, ಹೇಗೆ ನಿಮ್ಮನ್ನು ರೂಪಿಸ್ತು? NSD ಅರ್ಥ ಮಾಡ್ಕೊಳ್ಳೋಕ್ಕೆ ನೀನಾಸಂ ಬೇಕಿತ್ತು. ಒಂದು ನೀನಾಸಂ ಮುಗಿಸ್ಕೊಂಡು ಹೋಗಿದ್ದಕ್ಕೆ ನನಗೆ NSD ಇನ್ನೂ ಆಳವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗಿದ್ದು. ಆದರೆ NSD ಮಾಡಿದ್ರೆ ನಾನು ಬರೀ ನೀನಾಸಂ ಮುಂದೆ ಮಾಡಿಬಿಟ್ಟಿದ್ರೆ ನಾನು ಇಷ್ಟು ಆಲೋಚನೆಗಳು ಹಿಂಗೆ ಇರ್ತಿರ್ಲಿಲ್ಲ. ಮೋಸ್ಟ್ಲಿ ಅದು ಬೇರೆ ಥರ ಆಗ್ಬಿಡ್ತಿತ್ತು. ನಾನು ಆಲ್ರೆಡಿ ಈಗ ನಟಿ, ನಾನು ಮಾಡಿದ್ದೆ ನಾಟಕ ಅನ್ನೋಂಗೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ನನ್ನ ಜೀವನದಲ್ಲಿ NSD ಮತ್ತು ನೀನಾಸಂ ಎರಡೂ ಸಿಕ್ಕಿದ್ದು. ಒಂದಿಲ್ಲ ಅಂದರೂ ಇನ್ನೊಂದಾಗಿದ್ರು ಇವತ್ತು ಈ ಥರ ಕಷ್ಟ ಆಗ್ತಿತ್ತು. ಬಿಟ್ಟರೆ ನನಗೆ ಎರಡೂ ಕೂಡ ನನ್ಗೆ ಸಿಕ್ಕಿದ್ದು, ಎರಡೂ ಕಡೆನೂ ನಾನು ಕಲ್ತಿದ್ದು ತುಂಬ ಒಂದೇನು ಹೇಳ್ತಾರೆ, ಪ್ರೌಡ್ ಫೀಲ್ ಇದೆ ನನಗೆ. ಪ್ರೌಡ್ ಫೀಲ್ ಅಂದರೆ ನಾನು ಲಕ್ಕಿ ಅಂತ ಅನ್ಕೊಳ್ತೀನಿ. ಈ ನೀನಾಸಂ ಮತ್ತೆ NSD ಇವೆರಡೂ ಸಹ ನಿಮಗೆ ಒಂದು ಭದ್ರ ಬುನಾದಿ ಹಾಕೊಟ್ಟಿರುವಂತಹದ್ದು, ಅಡಿಪಾಯವನ್ನು ಹಾಕೊಂಡಿರುವಂತಹದ್ದು. ನಟನೆಯಲ್ಲಿ ನಿಮ್ಗೇನು ಹೇಳ್ಕೊಡ್ತು? ತಂತ್ರ ಮುಖ್ಯ ಅಂತ ಹೇಳ್ತಾ, ಅಥವಾ ಅದರ ಅಂತರಾತ್ಮದ ಧ್ವನಿ ಬಹಳ ಮುಖ್ಯ ಅಂತ ಅನ್ಸುತ್ತಾ ಒಂದು ಪಾತ್ರ ಅಂತ ಬಂದಾಗ, ಅಥವಾ ನಟನೆ ಅಂತ ಬಂದಾಗ? ಈಗ ಯಾವುದೇ ಸ್ಕೂಲ್ ಆಫ್ ಥಿಯೇಟರ್ ಡ್ರಾಮಾ ಇದ್ರೂ ಕೂಡ ಅಲ್ಲಿ ಅವರದೇ ಆದ ಸಿಲೆಬಸ್ ಇರುತ್ತೆ. ವರ್ಷದಲ್ಲಿ ಇದಿಷ್ಟು ಹೇಳ್ಕೊಡ್ಬೇಕು ಅಂತ. ಅದು ಕೆಲವೊಂದ್ಸಲಿ ರಿಪೀಟ್ ಆದರೂ ಬೇರೆ ಟೀಚರ್ಸ್ ಪ್ರಾಕ್ಟೀಸ್ ಮೇಲೆ ಬೇರೆ ಬೇರೆ ಥರ ಆಯಾಮದಲ್ಲಿ ಹೇಳ್ಕೊಡ್ತಾರೆ. ನೀನಾಸಮಲ್ಲಿ ರಂಗಭೂಮಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಬದ್ಧತೆ, ಶಿಸ್ತು, ಪಾತ್ರಗಳ ಮತ್ತು ಹೇಗೆ ಸ್ಟೇಜ್ ಪ್ರೆಸೆನ್ಸು, ಇವೆಲ್ಲ ಒಂದು ಏನೇ ಕಲ್ತ್ರೂ, ನೀನಾಸಂ ಆಗ್ಬೋದು, NSD ಡೆಲ್ಲಿ ಆಗ್ಬೋದು, ಏನೇ ಕಲ್ತ್ರೂ ಅದು ಫೈನಲ್ ಅಲ್ಲ, ಅದು ಕಲಿಕೆ ಅಷ್ಟೇ. ಅನುಭವಿಸೋದೇ ಫೈನಲ್. ಅದಾದ್ಮೇಲೆ ನಾವು ಪ್ರತಿದಿನ ಪ್ರತಿ ಕ್ಷಣ ಪ್ರಾಕ್ಟೀಸಲ್ಲಿ ಇರ್ತೀವಿ. ನಟನೆಯ ಒಂದು ಸಬ್ಜೆಕ್ಟ್ ಅನ್ನೋದಿದೆಯಲ್ಲ, ಅದನ್ನು ನೀವು ಬರೆಯೋಕ್ಕೆ ಆಗಲ್ಲ. ಏನೋ ಬರಿಬೋದು ಅಷ್ಟೇ ಒಂದು ಪೇಪರಲ್ಲಿ, ಇದು ಸಬ್ಜೆಕ್ಟ್ ಅಂತ. ಈಗ ನಾನು ಆ್ಯಕ್ಟಿಂಗ್ ಕ್ಲಾಸಸ್ ಮಾಡೋದ್ರಿಂದ ನಾವು ಆ್ಯಕ್ಟಿಂಗ್ ಯಾವಾಗಲೂ ನಾನು ಸಿಲೆಬಸ್ ಚೇಂಜ್ ಮಾಡ್ತಿರ್ತೀನಿ, ಪ್ರಾಕ್ಟೀಸ್ ಚೇಂಜ್ ಮಾಡ್ತಿರ್ತೀನಿ. ಯಾಕೆ ಅಂದರೆ ಇವಾಗ ನಾನು ವಾಪಸ್ ಬಂದಾಗ 2014 ವಾಪಸ್ ಬಂದಾಗ ಸರ್ಕಾರ ಬದಲಾಯಿತು, ಕೇಂದ್ರ ಸರ್ಕಾರ ಬದಲಾಯಿತು. ಆಮೇಲೆ ಇಲ್ಲಿ ಬಂದ ಮೇಲೆ ಕೋವಿಡ್ ಬಂತು, ಆಮೇಲೆ GST ಆಯಿತು, ಡಿಮಾನಿಟೈಸೇಷನ್ ಆಯಿತು. ಎಲ್ಲವೂ ಕೂಡ ನಾನೊಬ್ಬಳೇ ಅಲ್ಲ, ಎಲ್ಲ ಜನರ ಮೇಲೆ ಎಲ್ಲ ರೀತಿಯ ಬೇರೆ ಬೇರೆ ಥರ ಪ್ರಭಾವ ಬೀರಿರುತ್ತೆ. OTT ಬಂತು, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದು ಹೋಯ್ತು. ಆಮೇಲೆ ಒಂದಷ್ಟು ವರ್ಷ ಲೈವಲ್ಲಿ ನಾಟಕಗಳೇ ಆಗೋದು ನಿಂತು, ಜನ ಸೇರಬಾರ್ದು ಅಂತ. ಇವೆಲ್ಲ ಏರಿಳಿತಗಳು ನಮ್ಮ ಮೇಲೆ ಪ್ರಭಾವ ಬೀರಿರುತ್ತಲ್ಲ. ನಾನು ಒಬ್ಬಳು ವ್ಯಕ್ತಿ ಈ ದಿನ ನಾನು ಸೋತಿರ್ತೀನಿ. ಇವಾಗ ನಾವು ವಾಪಸ್ ಇಲ್ಲಿಗೆ ಬರ್ತಾ ಟ್ರಾಫಿಕ್ ಸಮಸ್ಯೆಯಿಂದ ಕಿರಿಕಿರಿ ಆಗಿರ್ತೀನಿ. ಈ ಕಿರಿಕಿರಿನ ಮೀರಿ ನಾನು ಇವತ್ತು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಬೇಕು ಅಂದಾಗ ಅದೊಂದು ಬೇರೆ ಫೋಕಸ್ ಅದು. ಸೊ ಪ್ರತಿ ಕ್ಷಣ ಏರಿಳಿತಗಳ ಜೊತೆ ಒಬ್ಬ ನಟ ಅವನ ಒಂದು ಸ್ಥಿಮಿತನ ಕಳ್ಕೊಳ್ಳದೆ ಯಾವಾಗ್ಲೂ ಏನಿದೆ ಇವತ್ತು ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ಏನಿದೆ ಅದಕ್ಕೆ ನಾನು ಇವತ್ತು ತೆರ್ಕೊಂಡಿರ್ತೀನಿ, ಅದು ನನಗೆ ಮುಖ್ಯ ಅನ್ಕೊಂಡು ಮುಖಾಮುಖಿ ಆಗ್ತಾನೆ. ಅದು ತುಂಬ ಒಳ್ಳೆ ಪ್ರಾಕ್ಟೀಸ್. ಅದಕ್ಕೆ ನಟನ ಯಾವತ್ತೂ ಎಲ್ಲ ರೀತಿನೂ ನೋಡೋಕ್ಕಾಗಲ್ಲ. ಒಬ್ಬ ನಟರು ನಮ್ಮ ಮೂಡ್ ಸ್ವಿಂಗ್ ಅಂತಾರೆ, ಏನೋ ಬೇರೆ ಥರ ಅಂತಾರೆ, ಇನ್ನೇನೋ ಅಂತಾರೆ. ಹೌದು, ಎಲ್ಲ ಥರದ ಯೋಚನೆಗಳು ನಮ್ಮ ಮೇಲಿರುತ್ತೆ. ಯಾರ್ದೋ ಒಂದು ಸಾವಾದರೆ, ಫೇಸ್ಬುಕ್ ತೆಗೆದಾಗ ಕೋವಿಡ್ ಟೈಮಲ್ಲಿ ಸಾವು 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 ಎಷ್ಟು ಡಿಸ್ಟರ್ಬ್ ಆಗಿದೆ ಅಂದರೆ ನಾನು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದನ್ನೇ ಇಟ್ಕೊಂಡು ಒಂದು ನಾಟಕ ಮಾಡಿದೆ. ಈ ಫಾರ್ಮರ್ ಪ್ರೊಟೆಸ್ಟ್ ಇಟ್ಕೊಂಡು ಒಂದು ನಾಟಕ ಮಾಡಿದೆ. ನಾನು ಬರ್ದಿದ್ದ ಕಥೆಗಳು ಹೆಂಗಪ್ಪ ಸೇಲ್ ಮಾಡೋದಪ್ಪ ಅಂತ ಯೋಚನೆ ಮಾಡೋ ಟೈಮಲ್ಲಿ ನಾಟಕ ಮಾಡಿದೆ.
ಸೊ ಪುಸ್ತಕ ಮಾಡ್ಬೇಕು ಅಂತ ಬರೆದಿದ್ದ ಕಥೆಗಳನ್ನೇ ನೀವು ಕಥಾವಸ್ತುವನ್ನು ಮಾಡ್ಕೊಂಡು ನಾಟಕದ ಮೇಲೆ ತಂದ್ರಿ. ಪುಸ್ತಕ ಏನೋ ಬರೆದ್ಬಿಟ್ಟೆ, ಬರೆಯುವಾಗ ಹಂತಕ್ಕೂ ಅನ್ನಿಸ್ತಿತ್ತು ಅಕ್ಷರ ಬರೋರಷ್ಟೇ ನನ್ನ ಪುಸ್ತಕ ಓದ್ತಾರೆ, ನಾನು ಮುಟ್ಬೇಕಾಗಿರೋದು ಯಾರಿಗೆ, ಅನಕ್ಷರಸ್ಥರನ್ನು ನಾನು ಮುಟ್ಬೇಕು. ಹೌದು. ಏನ್ ಮಾಡೋದು ಅಂತ ಯೋಚನೆ ಮಾಡುವಾಗ ಆ ನಾಟಕದ ಕಥೆಗಳನ್ನೇ ತಗೊಂಡು ನಾಟಕ ಮಾಡಕ್ ಶುರು ಮಾಡಿದೆ. ಹಾಗಿದ್ರೆ ಇಲ್ಲಿ ನಾಟಕ ಕಲ್ತಿದ್ದು ಅಥವಾ ಹೇಗೆ ಇರಬೇಕು ರಂಗಭೂಮಿಯಲ್ಲಿ ಅನ್ನುವಂಥ ಪ್ರತಿ ವಸ್ತು ಕಲ್ತಿದ್ದು ಒಂದು ನೀನಾಸಮು, ಇನ್ನೊಂದು NSD ಅಲ್ಲಿ. ಆದ್ರೆ ಇವೆರಡರ ಕಲಿಕೆಗೂ ನಿಮ್ಮ ಬದುಕಿನ ನಡುವೆ ನಡೆಯುವಂತ ಅನುಭವಗಳಿಗೂ ಸಂಘರ್ಷ ಆಗತ್ತಾ ಆಗಾಗ? ಅಲ್ಲಿ ಕಲ್ತಿದ್ದೆ ಒಂದು, ಇಲ್ಲಿ ಜೀವನಾನೇ ಇನ್ನೊಂದು, ಇದನ್ನ ಅನ್ವಯಿಸ್ಕೊಳ್ಬೇಕು ಏನು ಅನ್ಸಲ್ಲ? ಇಲ್ಲ, NSD ಇದೆಯಲ್ಲ ಸ್ಪೆಷಲಿ ಇದೇ ಫೈನಲ್ ಅಂತ ಹೇಳ್ಕೊಡಲ್ಲ. ಯಾವತ್ತು ರಂಗಭೂಮಿ ಇದೇ ಫೈನಲ್, ಶಾಸ್ತ್ರಗಳಿಲ್ಲ, ಇದೇ ಇದಕ್ಕೆ ಅಂತಿಮ ಅಂತ ಯಾವತ್ತೂ ಇಲ್ಲ. ಎಲ್ಲವೂ ನಿಮ್ಮ ಪ್ರಾಕ್ಟೀಸ್ ಮೇಲೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡಿ. ಅಳು ನಿಮ್ದೆ. ನೀವು ಇವಾಗ ಇಬ್ರು ಇದ್ದೀರಾ ಅಂದ್ರೆ ನೀವು ನಾನು ನಾಳೆ ಆ ಮನೆಗೆ ಹೋಗಲ್ಲ ಅನ್ನೋ ಡೈಲಾಗು ನೀವು ಹೇಳಿ ಅಂದ್ರೆ ನೀವು ನಿಮ್ಮ ಮನೆದು ಯಾವುದೋ ನೆನ್ಪು ಮಾಡ್ಕೊಂಡು ನೀವು ಅದನ್ನ ಅಳ್ತಾ ಹೇಳಬೇಕು ಅಂತ ಹೇಳಿರ್ತೀನಿ. ನೀವ್ ಹೇಳೋ ರೀತಿ ಬೇರೆ, ನೀವ್ ಹೇಳೋ ರೀತಿ ಬೇರೆ. ಹಂಗೆ ಮಾಡಿಸಿಮ್, ಹಂಗೆ ಮಾಡಿಸಿಮ್, ಹಂಗೆ ಮಾಡಿಸಿಮ್, ಇವ್ರು ಮಾಡ್ದಂಗೆ ಮಾಡು ಅಂತ ಹೇಳಕ್ಕಾಗಲ್ಲ, ಆಗೋದಿಲ್ಲ. ನಿಮ್ ಯೋಚನೆ ಬೇರೆ, ನೀವೇನೋ ನೀವು ನೆನ್ಪು ಮಾಡ್ಕೊಂಡಿರೋದು ಬೇರೆ, ಇವ್ರು ನೆನ್ಪು ಮಾಡ್ಕೊಂಡಿರೋದು ಬೇರೆ. ಇವರ ಕಣ್ಣೀರುನ ಧ್ವನಿ ಬೇರೆ ತರ ಬರ್ತಿದೆ, ನಿಮ್ದು ಮೋಸ್ಟ್ಲಿ ಹೈ ಪಿಚ್ ಅಲ್ಲಿ ಬರ್ಬೋದು, ಇವ್ರದ್ದು ಬೇಸಲ್ಲಿ ಬರ್ಬೋದು, ಕೆಲವರು ಧ್ವನಿನೇ ಬರದೇ ಇರ್ಬೋದು, ಧ್ವನಿನೇ ಬರದೇ ಉಸಿರಲ್ಲೇ ಅವ್ರದ್ದು ದುಃಖ ಆಚೆ ಬರ್ಬೋದು. ಹೌದು. ಸೊ ಇದು ನಂಗೆ NSD ಹೇಳ್ಕೊಡುತ್ತೆ, ಬಿಡಲ್ಲ. NSD ಮಾಡಿಲ್ಲ ಅಂತಿದ್ರೆ ನನಗೆ ಅಯ್ಯೋ ಆಗ್ತಾನೆ ಇರ್ಲಿಲ್ವೇನೋ ಅನ್ಸುತ್ತೆ. NSD ಒಳ್ಳೆ ಪ್ಲಾಟ್ಫಾರ್ಮ್. ಇನ್ನೂ ಒಂದು, ರಂಗಭೂಮಿನಲ್ಲಿ ನಟರಲ್ಲಿ ಮುಖ್ಯವಾಗಿ ಕಲಿಬೇಕಾಗಿರೋದು ಏನ್ ಮಾಡಬಾರದು ಅಂತ. ಯಾವ್ದಾರು ಒಂದೆರಡು ಎಕ್ಸಾಂಪಲ್ ಅಂತ ಅಂದ್ರೆ, ಇವಾಗ ನಾನೊಬ್ಳು ನಟಿ ಅಂತ ತೋರಿಸ್ಬೇಕೀಗ. ನಮ್ಮ 3 ಜನದ್ದು ಹಿಂಗೆ ಕ್ಯಾಮ್ರಾ ಆನ್ ಆಗಿದೆ, ಏನೋ ನಡೀತಾ ಇರುತ್ತೆ, ನೀವಿಬ್ರು ಆರಾಮಾಗಿ ಮಾತಾಡ್ತಿರ್ತೀರಾ, ನಾನೇನೋ ಎಕ್ಸ್ಟ್ರಾ ತೋರಿಸ್ಬೇಕು ಅಂದ್ಬಿಟ್ಟು ಕೈ ಹಿಂಗಂತ ಅನ್ನೋದು, ನಾನು ಕಾಣಿಸ್ಕೋಬೇಕು ಅಂತ ಯಾಕಂತೀನಿ, ಅಟೆನ್ಷನ್ ಸೀಕಿಂಗ್. ನನ್ಗೆ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡ್ತೀನಿ. ಮಾತ್ಕು ನೀವು ಮಾತಾಡ್ತಿದ್ರು ಯಾಕಂತೀನಿ, ಇದು ಏನು ಎಕ್ಸ್ಟ್ರಾರ್ಡಿನರಿ ಮಾಡ್ತಿದ್ರು ನೋಡು ಸರ್, ನೋಡಿ ಹುಡುಗಿ ಮಾಡೋ ಥರ ನೀವು ಮಾಡ್ತೀವಲ್ಲ ಸರ್ ಅಂತಾರೆ. ಅದು ತಪ್ಪು. ನಾನು ಕೈ ಹಿಂಗಂತ ಅಂದ್ರೂ ತೋರ್ಸಕ್ಕಾಗಿ ಮಾಡಬಾರ್ದು. ನನ್ನ ಸೈಕಲಾಜಿಕಲ್ ಜೆಕ್ಸ್ಚರ್ ಇದು. ಸಾಮಾನ್ಯವಾಗಿ ಈಗ ನಿಮ್ಮ ಬೆರಳು ನೀವು ಎಲ್ಲರೂ ಟೇಬಲ್ ಮೇಲೆ ಕೈ ಹಿಡ್ಕೊಂಡು ಕೂತಿದೀವಿ, ನಿಮ್ಮ ಭಂಗಿ ಸ್ವಲ್ಪ ಬೇರೆ, ಭಂಗಿ ಸ್ವಲ್ಪ ಅದು ಯಾಕೆ ಭಂಗಿ ಸ್ವಲ್ಪ ಬೇರೆ ಇದ್ರೆ ನಿಮ್ಮ ಯೋಚನೆ ಮೇಲೆ ನಿಮ್ಮ ಬೆರಳಿದೆ. ಹೌದು. ಸೈಕಲಾಜಿಕಲ್ ಜೆಕ್ಸ್ಚರ್. ಆ ಸಂದರ್ಭಕ್ಕೆ ನಾನು ಆ ಜೆಕ್ಸ್ಚರ್ನ ನಿಜವಾಗ್ಲೂ ತರಬೇಕು, ಅವಾಗ ಅದು ಆಕ್ಟಿಂಗ್ ಅಲ್ಲಿ ಸ್ಪೆಷಲ್ ಅನ್ಸೋದು. ಎಲ್ಲ ನಿಂತಂಗೆ ನಿಲ್ಸ್ಬಿಟ್ಟು ಕೂತಂಗೆ ಕೂರ್ಸ್ಬಿಟ್ಟು ಕಂಪೋಸ್ಡ್ ಆಗಿ ಬ್ಲಾಕ್ ಮಾಡ್ತಾರೆ ಸೀನ್ಗಳನ್ನ. ಈಗ ನೋಡಿ ನಿಮ್ದು ಗಲ್ಲದ ಮೇಲೆ ಕೈ ಹೋಯ್ತು, ಯಾಕೆ ಹೋಯ್ತು, ಇವೆಲ್ಲ ನಾವು ಸೀನಲ್ಲಿ ಯೋಚನೆ ಮಾಡಲ್ಲ. ಹೀಗೇನೋ ಮಾಡುವಾಗ ಈ ತರದ ಯೋಚನೆಗಳನ್ನ ಮಾಡಿ ಸುಮ್ಮನೆ ಮಾಡಬೇಡಿ ಅಂತ ಹೇಳ್ಕೊಟ್ಟಿದ್ದೆ ಈ ಪ್ರಾಕ್ಟೀಸ್. ಕೆಲವೊಂದು ಸಿನಿಮಾಗಳಲ್ಲಿ ಕೆಲವೊಂದು ಪಾತ್ರಗಳ ಅವಶ್ಯಕತೆನೇ ಇರಲ್ಲ, ಸುಮ್ನೆ ತಗೊಂಬಂದ್ ಇಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಆ ಸ್ಕ್ರೀನ್ ಪ್ರೆಸೆನ್ಸ್ ಇರಬೇಕು, ಅವ್ರು ಇದ್ರೆ ಏನೋ ಸ್ವಲ್ಪ ಜನರು ಜಾಸ್ತಿ ನೋಡ್ತಾರೆ ಅನ್ನೋಂಥದ್ದು. ಈ ತರದೆಲ್ಲ ಅನವಶ್ಯಕ ವಿಚಾರಗಳು ಬೇಡ, ಅವಶ್ಯಕತೆಗಳು ಏನ್ ಬೇಕಾಗುತ್ತೆ ಅದೇ ರಂಗಭೂಮಿ ಕಲ್ಸುತ್ತೆ ಅಂತ ನೀವು ಅನ್ಸುತ್ತೆ? ಹೌದು ಹೌದು. ಅದು ಜನಗಳ ಮೇಲೆನೆ ನಾವ್ ಹೇಳ್ಬಾರ್ದು, ಈಗ ಜನಕ್ಕೆ ಅದು ಬೇಕು, ಜನಕ್ಕೆ ಅವ್ರ ಫೇಸ್ ಬೇಕು, ಇದು ಎಲ್ಲಾ ಸುಳ್ಳು. ಈಗ ಆ ಫೇಸ್ಗಳನ್ನ ಬಿಟ್ಟು ಬೇರೆ ತರ ಮಾಡಿ, ಅದು 1, 2 ಅಲ್ಲ 10 ಪ್ರಾಜೆಕ್ಟ್ ಮಾಡಿ 2-3 ವರ್ಷ ಅದನ್ನೇ ಮಾಡಿ, ಜನ ಒಪ್ಕೊಳ್ತಾರೆ. ಎಸ್, ಇವಾಗ ಸೋಷಿಯಲ್ ಮೀಡಿಯಾ ಏನ್ ಕೊಡ್ತಾ ಇದೆ ಹಾಗೆ ನಾವೇನ್ ತಿನ್ನಿಸ್ತೀವಿ ಅದನ್ನ ತಗೊಳ್ತಾ ಇದ್ದಾರೆ ಅನ್ನೋ ಹಾಗೆ. Listen to the groovy music from your fabulous Sanjay. Thank you. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ.
ಕರೆಯುವಂತೆ ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ ಬಾಣವಾಗಿ ಕೇಳುವಂತೆ ನಾದಗಂಗೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಿರಿಯರೇನು ಕಿರಿಯರೇನು ಹರುಷ ಪಡಲು ಭೇದವೇನು ಹಿರಿಯವೇನು ಕಿರಿಯರೇನು ಹರುಷ ಪಡಲು ಭೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹನಿಯು ಜೇನು ಸ್ವರ್ಗ ಕಂಡು ನಜದೇನು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ನಿಮ್ಮ ಆಸೆ ಆಕಾಂಕ್ಷೆ ಬಹಳ ವಿಭಿನ್ನವಾಗಿರುವಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ರೈತ ಕುಟುಂಬದ ಪ್ರತಿಯೊಬ್ಬರು ಸಹ ರಂಗಭೂಮಿಗೆ ಬರಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದೀರಾ. ಕಲೆ ಒಬ್ಬ ರೈತನ ಅಥವಾ ಸಾಮಾನ್ಯ ಮನುಷ್ಯನ ವ್ಯಕ್ತಿತ್ವವನ್ನು ಹೇಗೆ ಬದಲಿಸುತ್ತೆ? ಸರ್, ನನ್ನ ಪ್ರಕಾರ ಪ್ರತಿಯೊಬ್ಬರು ಕಲಾವಿದರು, ಎಲ್ಲ ಕಲಾವಿದ್ರೆ. ಒಬ್ರು ಹಾಡ್ತಾರೆ, ಇನ್ನೊಬ್ರು ಕುಣಿತಾರೆ, ಏನಿಲ್ಲ, ವೇದಿಕೆ ಸಿಕ್ಕಿದ್ರೆ ಎಲ್ಲರೂ ಎಲ್ಲ ಕಾಯ್ತಾ ಇರೋದೇ ಅವಕಾಶ ಮತ್ತು ವೇದಿಕೆಗೆ. ಏನು ಸಿಗಲಿಲ್ಲ, ಮನೆ ಒಳಗಡೆನೆ ಹೆಂಗಸರು ಮಾತಾಡ್ಬೇಕಾದ್ರೆ ಎಲ್ಲ ಹೆಂಗಸರುಗಳು ಮಾತಾಡೋತರ. ಈಗ ಫರ್ ನಮ್ಮ ಅಜ್ಜಿಯವರೇ ಕೂತಿರ್ತಾರೆ, ನಾನು ಸುಮ್ಮನೆ ನೋಡ್ತಿರ್ತೀನಿ, ಅವ್ರುಗಳೆಲ್ಲ ಗಾಸಿಪ್ ಮಾಡ್ತಾರಲ್ಲ, ಹೆಂಗಸರೆಲ್ಲ ಆಚೆ ಕೂತ್ಕೊಂಡು ಪಡ್ಸಲೆ ಮೇಲೆ ಅವಳು ಹೇಳ್ಬೋದಾ? ಖಂಡಿತ. ಅವಳು ಸುಬ್ನಾತಿ ಕಣ್ ಸುಮ್ನಿರೋಳು. ಅವಳೇನ್ ಸುಬ್ನಾತಿ ಅಲ್ಲ, ನಾನೇನು ಬೇಡ ಬೇಡ ಅಂತ ಅಂದ್ರು ಅವಳಿಗೆ ಮೊಟ್ಟೆ ಕುಡಿಕ್ ಹೋಗಿದ್ನಂತ ಸುಬ್ನಾತಿಗೆ. ಏನ್ ಸುಮ್ ಕುತ್ಕೊರಜೆ ಯಾಕೆಂಗಡಿ ಹಿಂಗ್ ಟ್ಯೂನ್ ಚೆನ್ನಾಗಿ ಬಿಡುದ ಸಡನ್ ಆಗಿ. ಹೌದು. ಅದು ಪ್ಲಾಟ್ಫಾರ್ಮ್ ಮೇಲೆ ನಾಟಕದಲ್ಲಿ ಸಿನಿಮಾಗಳು ಮಾಡಿದಾಗ ವಂಡರ್ಫುಲ್. ಯಾಕೆ ಆಕ್ಟರ್ಗಳು ನಾವು ಕ್ಯಾಚ್ ಮಾಡಲ್ಲ, ಅವ್ರ ಜೊತೆ ಮುಖಾಮುಖಿ ಆಗ್ತಿಲ್ಲ, ಅವೆಲ್ಲ ಅಬ್ಸರ್ವ್ ಮಾಡ್ತಿಲ್ಲ. ಎಲ್ಲ ಕಲಾವಿದ್ರು ನಮ್ಮ ಅಜ್ಜಿನೇ ಕರ್ಕೊಂಡ್ಬಿಟ್ಟು ಅವ ಹಿಂಗೆ ಮಾಡವ ಇದು ಕ್ಯಾಮ್ರಾನ ಹಂಗೆ ಹಿಂಗೆ ಅಂತ ಅಂದ್ರೆ ನಮ್ಮ ಅಜ್ಜಿ ವಂಡರ್ಫುಲ್ ಆಕ್ಟ್ರು. ಹಂಗಿರುತ್ತೆ. ಹಂಗೆ ಆಡ್ತಾ ಆಡ್ತಾ ಅಯ್ಯೋ ಎಲ್ಲ ರೂಢಿರ್ ಬಂದ್ಬಿಟ್ಟಿರುತ್ತೆ ಕಲೆ. ಅಯ್ಯೋ ಬೇಡ ಅಂದ್ರು ಹೊಂಟೋದ, ನಾನೇನ್ ಮಾಡನೀಗ, ಒಬ್ಳೇ, ಅವನೆಲ್ಲೂ ಹೋಗಿರಿಕಿಲ್ಲ, ಸುಮ್ಮನೆ ಇವಾಗಿರಪ್ಪ ಒಂಚೂರು ಇದು ಮಾಡ್ಕೊಡ್ತೀನಿ ಏನೋ ಅಂತ ಹೇಳಿರ್ತಾರೆ, ಸುಮ್ಮನೆ ಹೋಗಬಾ ಅನ್ಕೊ ಹೋಗಿರ್ತಾನೆ. ಹಾಳಾದೋದು ಒಂಚೂರು ಇದು, ಅಯ್ಯೋ ಮಗ ಒಂಚೂರು ಉಂಡ್ಲಿ ಅಂತ ಮಾಡಿದ್ದೆ ಅಂತ ಮೂಡ್ ಸ್ವಿಂಗ್ ಚೇಂಜ್. ಹಾಡ್ತಾರೆ ಅವರು, ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ. ಜಾನಪದ ಎಲ್ಲ ಎಲ್ಲಿಂದ ಬಂದಿದ್ದು. ಆ ಥರ ಕಲೆ ಎಲ್ಲರಲ್ಲೂ ಇರುತ್ತೆ. ಸ್ಪೆಷಲಿ ಭೂಮಿ ಜೊತೆ ಒಡನಾಡೋರು ಇರ್ತಾರಲ್ಲ, ರೈತರು, ಭೂಮಿ ಜೊತೆ ಪ್ರೀತಿಸೋರು, ನೆಲದ ಮೇಲೆ ಮಲ್ಗೋರು ಎಲ್ಲ. ಭೂಮಿ ಒಂದು ನಾನು ಮೆಟಫರ್ ಆಗಿ ಹೇಳ್ತಿದ್ದೀನಿ. ಎಲ್ಲರೂ ಕೂಡ ಬೇರ್ ಜೊತೆ ಇರೋರು, ಪ್ರತಿಯೊಬ್ಬರು ಕೂಡ ರಾ ಆ್ಯಂಡ್ ನ್ಯಾಚುರಲ್. ಬೇರ್ ಜೊತೆ ಇರೋ ಒಂದು ಮರನೇ ನೋಡಿ, ಫಾರ್ ಎಕ್ಸಾಂಪಲ್ ಯುಗಾದಿ ಹಬ್ಬದ ಟೈಮಲ್ಲಿ ಮಾತಾಡ್ತಿದ್ದೀವಿ. ಒಣಗೋಗಿರೋ ಮಾವಿಗೂ ಇನ್ನೂ ನೆಲ ಜೊತೆ ಬೇರನ್ನ ಗಟ್ಟಿಯಾಗಿ ಇಟ್ಕೊಂಡಿರೋ ಒಂದು ಪಲಕು, ತುಂಬಾ ವ್ಯತ್ಯಾಸ. ಪಾಟಲ್ಲಿ ಇಟ್ಟಿರೋ ಪಲಕು ಎಷ್ಟು ವ್ಯತ್ಯಾಸ ಇರುತ್ತೆ. ಆ ಥರ ಇರೋರು. ಅದರಲ್ಲಿ ರೈತರು, ಈ ನಾಟಕಗಳು, ಊರಲ್ಲಿ ನಾಟಕಗಳು ಬಂದಿದ್ದೆ ರೈತರು ಈ ನವೆಂಬರಿಂದ ಶುರುವಾಗುತ್ತೆ ನಾಟಕಗಳು. ಯಾಕೆಂದ್ರೆ ಎಲ್ಲ ಕಟಾವೆಲ್ಲ ಮುಗಿಸಿ ನೆಕ್ಸ್ಟ್ ಒಂದು ಇದಕ್ಕಾಗಿ ಸುಗ್ಗಿ ಕಾಯ್ಕೊಂಡು ರೆಸ್ಟ್ ಮಾಡುವಂಥ ಸಮಯ. ಅವಾಗ ನಾಟಕ ಮಾಡ್ತಾರೆ, ನಾಟಕಗಳು ಕರೆಸ್ತಾರೆ, ಆರ್ಕೆಸ್ಟ್ರಾ ಕರೆಸ್ತಾರೆ, ಅವರೆಲ್ಲ ಕೂತ್ಕ ಹಾಡ್ತಾರೆ. ಈಗ ಶುರುವಾಗುತ್ತೆ ಕೆಲಸಗಳು. ಈ ಥರದೆಲ್ಲ ರೈತರಿಂದನೇ ಹಬ್ಬ
ನಾನು ಹೇಳೋದಿದ್ರೆ ಭೂಮಿ ಜೊತೆ ಬೆಸುಗೆ ಇಟ್ಕೊಂಡೆ ಹಬ್ಬ. ಅದಕ್ಕೆ ಇವಾಗ ಚಿಗುರು ಹಬ್ಬ ಯುಗಾದಿ. ಸಂಕ್ರಾಂತಿ ಬೆಲ್ಲ ಕೊಬ್ಬರಿ ಎಲ್ಲ ಕುಟ್ಟಿ ಹಸುಗಳನ್ನ ಕಿಚಾಯಿಸಿ ರೆಸ್ಟ್ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೊಂದು ಬ್ರೇಕ್ ಕೊಡೋದು ಹಬ್ಬ. ಹೌದು. ಉಪವಾಸ ಹಬ್ಬ ಅಂತ ಹಂಗೆ ಮಾಡ್ತೀವಿ, ಗಾಳಿಪಟ ಬಿಡೋದು. ಅವಾಗ ಗಾಳಿ ಬರ್ತಿರುತ್ತೆ, ಅವಾಗ ಮುಂಗಾರು, ಆ ಗಾಳಿಗೆ ಪಟ ಬಿಡಬೇಕು ಅಂತ ಮಾಡೋ ತಿಂಡಿ ಎಲ್ಲ ಮಾಡಿಕೊಂಡು ಪಟ ಬಿಡೋ ಹಬ್ಬ. ಎಲ್ಲವೂ ಅಷ್ಟೇ. ಅವರು ನಾಟಕ ರಂಗಕ್ಕೆ ಬರಬೇಕು, ಅವರು ಮತ್ತು ಮಹಿಳೆಯರು ರಂಗಭೂಮಿಯಕ್ಕೆ ರೈತ ಮಕ್ಕಳು ಬರಬೇಕು. ಯಾಕೆಂದರೆ ಅವರು ಅವರ ಹೋರಾಟದಲ್ಲಿ ಅವರ ಜೀವನದಲ್ಲಿ ಆರ್ಗನೈಸ್ಡ್ ಆಗ್ತಾರೆ. ಅವ್ರಿಗೆ ಇವಾಗ ಆಲ್ರೆಡಿ ಬದುಕ್ತಿರೋ ದಾರಿಗೆ ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿಬಿಟ್ರೆ ಅವರ ಜೀವನ ಅಚ್ಚುಕಟ್ಟಾಗಿರುತ್ತೆ. ಸಾಲ ಮಾಡಬೇಕಾ, ಯಾಕೆ ಮಾಡಬೇಕು, ನನ್ನ ಬದುಕಿನ ದಾರಿ ಯಾಕೆ ಚೇಂಜ್ ಮಾಡಬಾರ್ದು, ಯಾವಾಗಲೂ ಕಬ್ಬು ಬೆಳ್ಕೊ ಬಂದು ಹೋಗೆ ನೆಕ್ಸ್ಟ್ ಇನ್ನೊಂದನ್ನ ಯಾಕೆ ಚೇಂಜ್ ಮಾಡಬಾರ್ದು, ಈ ಊರು ನಾಟಕ ಆ ಊರು ನಾಟಕ, ಈ ಜನ ಆ ಜನ, ಆ ಕತೆ ಈ ಕತೆ, ಆ ಪಾತ್ರ ಈ ಪಾತ್ರ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ತಮ್ಮ ಒಂದು ಇದನ್ನೂ ಕೂಡ ಯೋಚನೆನೂ ಚೇಂಜ್ ಮಾಡ್ತಾರೆ. ಹೌದು, ನನ್ನ ಮಗಳಿಗೆ ಯಾಕೆ ಲಕ್ಷ ನಾನು ಯಾಕೆ ಸಾಲ ಮಾಡಿ ಮದುವೆ ಮಾಡೋಣ, ಮಂತ್ರಮಂಗಲ್ಯ ಮಾಡ್ತೀನಿ ಅನ್ನೋ ಯೋಚನೆಗೆ ಬರುತ್ತೆ. ಇದೆಲ್ಲ ಮಾಡೋದು ಇದು ನಮ್ಮ ದೇಶ. ನಾನು ಹೇಳೋದು ಭಾರತ ದೇಶ ಅಂದರೆ ಇದು ರೈತರೇ ಬೆನ್ನೆಲುಬು, ಕೃಷಿಕರೇ. ಅವರೇ ಹೆಚ್ಚಿರುವಾಗ ಅವರು ಸ್ವಲ್ಪ ಆರ್ಗನೈಸ್ಡ್ ಆಗಲಿ, ರಂಗಭೂಮಿಗೆ ಬರಲಿ. ಸೀರಿಯಲ್ ನೋಡ್ಕೊಂಡು ಹೆಂಗೆ ಆಗ್ತಿದ್ರು ಇವಾಗ. ಮೇಡಮ್ ಏನು ತಪ್ಪೇಳಿ ಹೇಳಿಲ್ಲ, ಯಾವ ಥರದ್ದು ಒಳ್ಳೆ ಸೀರಿಯಲ್ ಬಂದಾಗ ಹೆಂಗಿದ್ರು ಇವಾಗ ಯಾವ ಥರ ಅವ್ರ ಆ್ಯಟಿಟ್ಯೂಡ್ಗಳೇ ಚೇಂಜ್ ಆಗಿಬಿಟ್ಟಿದೆ. ಬಿಡಿ, ಅಲ್ಲಿಂದ ಬಂದು ನಾಟಕ ಕರ್ಕೊಂಡು ಹೌದು, ರಂಗಭೂಮಿ ಕಡೆ ಬಂದ್ರೆ ಅವ್ರ ಜೀವನ ಕೂಡ ಒಂದ್ ರೀತಿ ಸಂಘಟಿತ ಆಗುತ್ತೆ ಅನ್ನುವಂಥದ್ದು. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ನಟಿ ಅಕ್ಷತಾ ಪಾಂಡವಪುರ. ಸ್ನೇಹಿತರೆ, ಕಾರ್ಯಕ್ರಮ ಮುಂದುವರಿಯುತ್ತೆ ಈ ಒಂದು ಹಾಡಿನ ನಂತರ. ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಅಂತರದೊಳಗೇನೆ ಅಂತದ ಬೆಳಗೇನೆ ಎತ್ತಡ ಹೊಂಟಿರೆ ಇಬ್ಬಣ ಹೊಂಟಿವೆ ಇಬ್ಬಣ ಎಲ್ಲಿಗೆ ಬೆಂಕಣ ದೂರಿಗೆ ಬೆಳಗಿಗೆ ಲಗ್ನಾನ ಅಲ್ಕಡೆ ಸೋಬಾನ. ಏಸೊಂದು ಭಾರ ಹೊರುತ್ತಾಳೆ ನಗುತ್ತಿರುತ್ತಾಳೆ. ಏಸೊಂದು ಜೀವ ಕಾಯುತ್ತಾಳೆ ಗಂಜಿ ನೀಡುತ್ತಾಳೆ. ಬೆಟ್ಟದ ಬೆಡಗವ್ವ ಜುಟ್ಟಿಗೆ ಬಣ್ಣದ ಬಿಲ್ಲವ್ವ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ.
ಸ್ನೇಹಿತರೆ, ಆಕಾಶವಾಣಿ FM ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಯುಗಾದಿ ಹಬ್ಬದ ಈ ಸಂಭ್ರಮವನ್ನ ಇಮ್ಮಡಿಗೊಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ನಟಿ ಅಕ್ಷತಾ ಪಾಂಡವಪುರ. ಬನ್ನಿ ಅವರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಮೇಡಮ್, ನೀವು KS ಪುಟ್ಟಣ್ಣಯ್ಯನವರನ್ನ ಮಾನಸ ಗುರುಗಳು ಅಂತ ಭಾವಿಸ್ತೀರಿ. ಅವರ ಹೋರಾಟದ ಗುಣ ನಿಮ್ಮ ಅಭಿನಯದ ಆಯ್ಕೆಗಳಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸಿದೆ, ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಬಿದ್ದಿದೆ? KS ಪುಟ್ಟಣ್ಣಯ್ಯ ಅವರು ಹೌದು ಮಾನಸ ಗುರುನೇ. ನಾನು ಅವ್ರನ್ನ ಯಾವತ್ತು ಕೇಳಿದವಳು, ನೋಡಿದವಳು ವೇದಿಕೆ ಮೇಲೆ, ಮತ್ತು ಅವ್ರ ಮಾತುಗಳನ್ನ ಕೇಳಿದವಳು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂದರೆ, ಅವ್ರ ಮಾತಿನಲ್ಲಿ ಹಾಸ್ಯ ಇದ್ರೂ ಕೂಡ ಹಾಸ್ಯ ಪ್ರಜ್ಞೆನಲ್ಲಿ ತುಂಬ ಗಟ್ಟಿ ವಿಷಯಗಳನ್ನ ಮುಟ್ಟಿಸ್ತಿದ್ರು. ಅದೇ ವಿಷಯನ ಯಾರೋ ಒಬ್ಬ ನಾರ್ಮಲ್ ಆಗಿ ಹೇಳೋದಕ್ಕೂ ಪುಟ್ಟಣ್ಣಯ್ಯ ಅವ್ರು ಹೇಳೋದಕ್ಕೂ ವ್ಯತ್ಯಾಸ ಇರ್ತಿತ್ತು. ಆದರೆ ಪುಟ್ಟಣ್ಣಯ್ಯ ಹೇಳೋ ಮಾತನ್ನ ಕೇಳಬೇಕು ಅನ್ನಿಸ್ತಿತ್ತು ಮತ್ತು ಪಾಲಿಸ್ಬೇಕು ಅನ್ನಿಸ್ತಿತ್ತು. ಹೆಂಗೆ ಅಂದರೆ, ಇವಾಗ ಅಲ್ಲ ನೀವೆಲ್ಲ ಯಾಕೆ ಫುಡ್ ವೇಸ್ಟ್ ಮಾಡ್ತೀರಾ? ಆಹಾರವನ್ನು ಯಾರೂ ಕೂಡ ವೇಸ್ಟ್ ಮಾಡಬಾರ್ದು. ಎಲ್ಲಾದರೂ ಹೋಟೆಲ್ಗೆ ಹೋಗಿದ್ರೆ, ಅಮೆರಿಕದಲ್ಲಿ ಏನು ಮಾಡ್ತಾರೆ ಅಂದರೆ, ಆ ಹೋಟೆಲ್ಗೆ ಹೋಗಿದ್ದ ಊಟ ಬಿಟ್ಟಿದ್ರೆ, ಮದುವೆ ಮನೆಗೆ ಹೋಗಿ ಊಟ ಬಿಟ್ಟಿದ್ರೆ ಒಂದು ಕವರ್ಗೆ ಹಾಕಿ ಕೊಟ್ಟು ಕಳಿಸ್ತಾರೆ. ನಮ್ಮ ದೇಶದಲ್ಲಿ ಹಾಕಿಲ್ಲ ಭಾಷಣ. ಹಿಂಗೆ ಅದೇ ಪುಟ್ಟಣ್ಣಯ್ಯ ಹೆಂಗೆ ಹೇಳ್ತಾರೆ ಅಂದರೆ, ಅಲ್ಲ ನೀವು ಮದುವೆ ಮನೆಗೆ ಬಂದ್ಬಿಟ್ಟು ತಟ್ಟೆಲ್ಲಿ ಎಲೆಯಲ್ಲಿ ಅನ್ನ ಬಿಟ್ರೆ ಅಮೆರಿಕದವ್ರು ಏನ್ ಮಾಡ್ತಾರೆ ಗೊತ್ತಾ? ಅಕಾವ್ ಇಲ್ಲಿ ಕೇಳಿಲಿ, ಕುತ್ಕೋ, ತಿಂದಂಗೆ ಹೋಯ್ತಿದೆಯಲ್ಲ, ಕುತ್ಕೋಲಿ. ಆ ಅನ್ನವ ತಟ್ಟೆಲ್ ಹಾಕಿರೋದ್ನ ಕವರ್ ತಗೊಬಂದು ಇಲ್ಲ ನಿನ್ ಸೆರ್ಗೆ ತುಂಬಿಟ್ಟು ಕಳಿಸ್ಬಿಡ್ತಾರೆ ಅಮೆರಿಕದಲ್ಲಿ. ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅದು ಪುಟ್ಟಣ್ಣಯ್ಯ. ಪುಟ್ಟಣ್ಣಯ್ಯ ಒಬ್ಬ ಕಲಾವಿದ ಕೂಡ. ಅವ್ರು ನಾಟಕ ಮಾಡ್ತಿದ್ರು, ಕ್ರೀಡಾಪಟು, ಬೇರೆ ಥರದ ಮನುಷ್ಯ. ನನ್ನ ಜೀವನದಲ್ಲಿ ಅವ್ರನ್ನ ಒಂದು 4-5 ಸಲ ಅಷ್ಟೇ ಮುಖಾಮುಖಿಯಾಗಿ ಭೇಟಿಯಾಗಿರೋದು. ಅದು ನನ್ನ ತಂದೆ ಅವರ ದೊಡ್ಡ ಅಭಿಮಾನಿ. ನನ್ನ ತಂದೆ ಹಾಸಿಗೆ ಹಿಡ್ದಾಗ ಪುಟ್ಟಣ್ಣಯ್ಯ ನೋಡಬೇಕು ಅಂತ ಅಂದರು. ಪುಟ್ಟಣ್ಣಯ್ಯವ್ರ ಜೊತೆ ನಾನು ಅವಾಗ ಫೋನ್ ಸಂಪರ್ಕ ಮಾಡಿ STD ಬೂತಲ್ಲಿ ₹1 ಕಾಯಿನ್ ಹಾಕಿ, ಯಾರೋ ಅವರು ಮನೆಯವರು ಯಾವುದೋ ಹುಡುಗಿ ಫೋನ್ ತೆಗೆದ್ರು ಅಂತ ಹೇಳಿ ಇಟ್ಬಿಟ್ಟೆ. ₹1 ಟೊಯಿಂಕು ಅಂತೂ ಕಟ್ಟಾಗ್ಬಿಡ್ತು. ಕ್ಲಾಸ್ ರೂಮ್ಗೆ ಹೋಗ್ಬಿಟ್ಟು ಆ ನಂಬರ್ಗೆ ಮತ್ತೆ ವಾಪಸ್ ಫೋನ್ ಮಾಡಿದ್ದಾರೆ ಪುಟ್ಟಣ್ಣವ್ರು. ಬಂದು ಗದ್ದೆಗೆ ಹೋಗೋರೆ ಅಂದ್ರು ಆ ಹುಡುಗಿ. ಬಂದ್ಮೇಲೆ ಒಂದು ಫೋನ್ ಬಂದಿತ್ತು. ನಾನು ಹೇಳಿದ್ದೆ ಅಕ್ಷತಾ ಅಂತ, ನಾನು ಕೃಷ್ಣನಗರ ಅಂತ ಹೇಳಿದ್ದೆ. ಯಾರೋ ಅಕ್ಷತಾ ಕೃಷ್ಣನಗರ, ನಾನು ಒಬ್ಳೆ ಇದ್ದು. ನಮ್ಮ ಮೇಡಮ್ ಬಂದು MLA ಅವ್ರು ಫೋನ್ ಮಾಡೋರು ಬಾ ಅಂತಂದ್ರು. ಅಕ್ಷತಾ ಕೃಷ್ಣನಗರ ಅಂತ ಅಂದಾಗ, ಇಲ್ಲಿ ನಮ್ಮ ಕಾಲೇಜು ಅಂತ ಹೇಳಿದ ತಕ್ಷಣ, ಯಾವ ಕಾಲೇಜು? ಗರ್ಲ್ಸ್ ಕಾಲೇಜು ಅಂತೆಲ್ಲ ಹೇಳಿ, ಆ ಅಪ್ಪ ವಿತಿನ್ 1 hour ಅಲ್ಲಿ ಕಾಲೇಜ್ ಹತ್ರ ಬಂದಿದ್ದಾರೆ. ಅವ್ರಿಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಹಿಂಗೆ ಫೋನ್ ಮಾಡಿದ್ರು, ಅಳ್ತಾ ಇತ್ತು ಹುಡುಗಿ ಅಂತೇನೋ. ಹುಡುಗಿ ಹೇಳಿರೋದಷ್ಟೇ. ಮತ್ತೆ ಅದಕ್ಕೆ ವಾಪಸ್ ಫೋನ್ ಮಾಡಿ ಹಿಂಗೆ ವಾಪಸ್ ಬಂದ್ಬಿಟ್ಟು, ಅಕ್ಷತಾ ಸರ್ ಅವ್ರ ತಂದೆ ಹುಷಾರಿಲ್ಲ ಸರ್ ಅಂತ ನಾವು ಮ್ಯಾಮ್ ಹೇಳಿ ಕಳಿಸಿ, ಒಂಚೂರು ನೋಡ್ಕೊ ಬರ್ತೀನಿ ಅಂತೇಳಿ ನಾನು ಕ್ಲಾಸ್ ರೂಮಿಗೆ ಬಂದು, ಅಕ್ಷತಾ MLA ಸಾಹೇಬ್ರು ಬಂದವ್ರೆ. ಅವ್ರು MLA ಆಗಿರ್ಲಿಲ್ಲ ಪ್ರೆಸೆಂಟ್, ಆದರೂ ಅವ್ರು ಯಾವಾಗಲೂ MLA ಸಾಹೇಬ್ರು ಊರವ್ರಿಗೆ. MLA ಸಾಹೇಬ್ರು ಬಂದವ್ರೆ. ನಾನು ಗಾಬರಿ ಫುಲ್ಲು ಹೆಂಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತಾರೆ, ಏನಾಯ್ತಪ್ಪ ಅಂತ. ನಾವು ಇವಾಗ ಎಲ್ಲ ವಿಕ್ಟಿಮ್ ಥರನೇ ನಾವು ಏನೋ ಒಂದು ಕೆಟ್ಟದಾಗ್ಬಿಡ್ತು ಅಂದರೆ ಎಲ್ಲ ಕೆಟ್ಟದೇ ಆಗ್ಬಿಡುತ್ತೆ ಅನ್ನೋ ಥರ ಇದ್ವಿ ನಾವು. ದುಃಖದಲ್ಲಿ ಇರೋರಿಗೆ ಎಲ್ಲವೂ ದುಃಖನೇ ಅಂತಾರಲ್ಲ, ಹಾಗೆ ಹಿಂಗೆ ಎದ್ರುಕೊಂಡು ಹೋದೆ. ಬರಮ್ಮ ಮಾತಾಡಿ ನಿಮ್ಮ ಪ್ರಿನ್ಸಿಪಲ್ ಹತ್ರ ಬಾ, ಮನೆಗೆ ಹೋಗೋಣ ಅಂತ ಕೂರ್ಸ್ಕಡೆ ಬಿಟ್ರು ಅವ್ರ ಕಾರಲ್ಲಿ. ಅವ್ರ ಮನೆಯಿಂದ ಒಂದು 3 ನಿಮಿಷ ಅಷ್ಟೇ. ನಮ್ಮ ಕಾಲೇಜಿಂದ ನಾವು ಮನೆ 3 ನಿಮಿಷ. ಅಲ್ಲಿ ಹೋದ್ರೆ ನಮ್ಮ ಅಪ್ಪಂಗೆ ಲಕ್ವ ಹೊಡೆದು ಮಾತು ಆಡ್ತಿರ್ಲಿಲ್ಲ. ಕಾರ್ ಬಂದದ್ದು ನಮ್ಮಮ್ಮ, ಪುಟ್ಟಣ್ಣವ್ರು ಯಾಕೆ ಬಂದ್ರು, ಹಸಿರು ಲೈಟು ಮೇಲೆ ಹಿಂಗೆ ಅಂದ ತಕ್ಷಣ ನಮ್ಮ ಅಪ್ಪ ಕುಂಟ್ಕೊಂಡು ರೂಮಲ್ಲಿ ಹೋಗಿ ಬಚ್ಚಿಟ್ಕೊಬಿಟ್ಟವ್ರೆ. ಯಾಕೆಂದರೆ ಚಡ್ಡಿ ಪಂಚೆ ಉಟ್ಕೊಳಕ್ಕೆ ನಮ್ಮಮ್ಮ ಇಲ್ಲಿಗೆ ಬಂದ್ರಲ್ಲ, ಅವ್ರಿಗೆ ಆಗ್ತಾ ಇಲ್ಲ. ಅವಂದು ಹಿಂಗೆ ಕೂತ್ಕೊಂಡು ಹಿಂಗೆ ನೋಡು, ಎಲ್ಲಪ್ಪ ನಿಮ್ಮ ಅಪ್ಪ ಡ್ಯಾಡಿ ಇಲ್ಲೇ ಬಂದಿದ್ದೀರಿ, ಬನ್ನಿ ಆಚೆಗೆ ಅಂತ ಹಾಲು ಕರ್ಕೊಂಡಾಗ, ಓ ಮೋಹನ ಹೆಂಗಿದೀಯಪ್ಪ ಅಂದರು ನಮ್ಮ ಅಪ್ಪನ. ಅಪ್ಪ ತಲೆ ಬಗ್ಗಿಸ್ತವ್ರು, ತಲೆನೇ ಎತ್ತಿಲ್ಲ. ಯಾಕೆಂದರೆ ಸಂಘಟನೆಯಲ್ಲಿದ್ದ ಮೋಹನ್ ಕುಮಾರ್ ಬೇರೆ ಇವಾಗ ಸೋತಿ ಸೌದು ಲಕ್ವ ಹೊಡೆದು ಹಾಸಿಗೆ ಹಿಡಿದ್ರು ನಮ್ಮ ಅಪ್ಪನಿಗೆ ಅವಮಾನ ಆಗ್ತಿತ್ತು. ಅವರು ತಲೆ ಸಾವ್ರಿ ಹಿಂಗಿದು ಮಾಡಿ ಅಡುಗೆ ಮನೆ ಹತ್ರ ಹಿಂಗೆ ಬಂದು ನಮ್ಮ ಅಮ್ಮಂಗೆ ₹2,000 ₹2,000 ಅಲ್ಲ, ಒಂದಷ್ಟು 2,500 ಚಿಲ್ಲರೇನು ಇತ್ತು. ಒಂದಷ್ಟು ನೋಟುಗಳು, ಅಷ್ಟು ದುಡ್ಡಿತ್ತು. ಒಂದಷ್ಟು ಜೇಬಿನ ದುಡ್ಡು ತಗಮ್ಮ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ರು. ಮೇಡಮ್, ನಿಮ್ಮ ಮುಂದಿನ ಯೋಚನೆ ಮತ್ತೆ ಯೋಜನೆಗಳೇನು? ಯೋಜನೆ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರಬೇಕು, ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು. ನಾನು ಗ್ಲ್ಯಾಮರ್ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದವಳಲ್ಲ, ಪ್ರತಿಭೆ ಇಟ್ಕೊಂಡು ಬಂದವಳು. ಹಾಗೆ ನನ್ನ ಪ್ರತಿಭೆಗೆ, ನನ್ನ ಹಸಿವಿಗೆ ಪಾತ್ರ ಸಿಗುವಂಥದ್ದಷ್ಟೇ ನಾನು ಮಾಡ್ತೀನಿ. ಎಲ್ಲೂ ಕಾಂಪ್ರೂವ್ ಆಗಿಲ್ಲ. ಈವನ್ ಎಷ್ಟೇ ರಾ ಇದ್ದರೂ, ಎಷ್ಟೇ ಇಂಟೆನ್ಸಿವ್ ಸೀನ್ಸ್ ಇದ್ದರೂ ನಾನು ಮಾಡ್ತೀನಿ. ಆದರೆ ಅದು ಸಿನಿಮಾಕ್ಕೆ ಬೇಕಿದ್ದರೆ, ಕತೆಗೆ ಪೂರಕವಾಗಿದ್ದರೆ ಅಷ್ಟೆ.
ಅನವಶ್ಯಕವಾಗಲ್ಲ. ಅದು ಕತೆ ಮತ್ತು ಸಿನಿಮಾಕ್ಕೆ ಬೇಕಿದ್ದರೆ ಎಷ್ಟೇ ಬೋಲ್ಡ್ ಇದ್ರೂ ನಾನು ಆ್ಯಕ್ಟ್ ಮಾಡ್ತೀನಿ. ನಾನೊಬ್ಳು ನಟಿ, ಜಗತ್ತಲ್ಲಿ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅಂತ ಅನ್ಕೊಂಡಿರೋಳಿಗೆ ಯಾವ ಥರ ಇದ್ರೂ ನಾನು ಮಾಡಕ್ಕೆ ರೆಡಿ ಇದ್ದೀನಿ. ಅದಕ್ಕೆ ಕತೆ ಅನ್ನೋದು ತುಂಬ ಮುಖ್ಯ, ನಿರ್ದೇಶಕ ಅನ್ನೋದು ತುಂಬ ಮುಖ್ಯ. ಸೊ ಯೋಚನೆ ಕೂಡ ನಟನೆನೆ, ಯೋಜನೆ ಕೂಡ ನಟನೆನೆ. ನಟನೆ ಬಿಟ್ಟು ಇದು ಮಾಡೋಕ್ಕಾಗಲ್ಲ, ರಂಗಭೂಮಿ ಇದ್ದೇ ಇರುತ್ತೆ. ರಂಗಭೂಮಿ ಜೊತೆ ನಾನಿದ್ದೀನಿ. ಸೊ ಊರಲ್ಲಿ ಒಂದು ರಂಗಮಂದಿರ, ಇಂಟಿಮೇಟ್ ಥಿಯೇಟರು ಬ್ಲ್ಯಾಕ್ ಬಾಕ್ಸ್ ಟೈಪಲ್ಲಿ ಕಟ್ಟಬೇಕು ಅನ್ನೋದು 10 ವರ್ಷದ ಆಸೆ, ಆದರೆ ಆಗ್ತಾನೆ ಇಲ್ಲ. ಅದನ್ನ ಮಾಡಬೇಕು ಅನ್ನೋದು ಇದೆ. ಈಗ ಸಂಕಲ್ಪ ನಿಮ್ಮಿಂದ ಈಗ ಮುಗಿಸೋಣ ಅಂತ ಅನ್ಕೊಂತೀವಿ, ನೋಡೋಣ. ಎಸ್, ನೆಕ್ಸ್ಟ್ ಯುಗಾದಿ ಅಷ್ಟೊತ್ತಿಗೆ ನೀವು ಸಿಹಿ ಸುದ್ದಿ ಕೊಡ್ತೀರಿ. ಅದು ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್. ಒಂದೊಂದು ಸಿಗ್ತಾ ಇದೆಯಲ್ಲ ಅಲ್ಲ, ಅದು ನನ್ನ ಲೈಫ್. ನೆನ್ಕೊಂಡ್ರಿ ಅಲ್ವಾ, ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ ಯುಗಾದಿ, ಹೋದ ಯುಗಾದಿ ಹೇಗಿತ್ತು, ಈ ಯುಗಾದಿ ಹೇಗಿದೆ ಅನ್ಬಿಟ್ಟು. ಮುಂದಿನ ಯುಗಾದಿ ನಿಮ್ಮ ಕನಸುಗಳೇನಿದೆ ಅದು ನನಸುಗಳಾಗುವಂತಹ ಒಂದು ಗಳಿಗೆ ಬರ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಏನಂದ್ರೆ ಇದಕ್ಕೆ ರಾಶಿ ರಾಶಿ ಪ್ರತಿಭೆ ಬೇಕಿತ್ತು, ಆ ಪ್ರತಿಭೆಯಿಂದ ಗೆದ್ದಿದ್ದು. ಅದಕ್ಕೆ ರಾಶಿ ರಾಶಿ ಹಣ ಬೇಕು, ಅದನ್ನ ಮಾಡಿ ಆದಷ್ಟು ಬೇಗ ಕೂಡಿ ಬರ್ಲಿ. ಒಟ್ಟಾರೆ ಇವತ್ತಿನ ಯುಗಾದಿ ಹಬ್ಬದ ಈ ಸಂಭ್ರಮದ ದಿನದಂದು ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆ 1 ಗಂಟೆಗಳ ಕಾಲ ಕಳೀತಾ ಬಂದ್ರಿ. ಹೇಗೆ ಅನ್ನಿಸ್ತು ಕಾರ್ಯಕ್ರಮದ ಬಗ್ಗೆ? ಖಂಡಿತ ಆಕಾಶವಾಣಿ ಅಂದ್ರೇನೆ ಒಂದು ಬೇರೆ ತರ ಅಲ್ವಾ ನಮ್ಗೆ. ನೆಲ ಮೂಲ ಬೇರು ಬಗ್ಗೆ ಮಾತಾಡೋಳಿಗೆ ಆಕಾಶವಾಣಿನೂ ನಮ್ದು ಅನ್ಸುತ್ತೆ. ಆಕಾಶವಾಣಿ ನಮ್ಮ ಅಜ್ಜಿ ಗೊತ್ತು, ನಮ್ಮ ಅಮ್ಮನಿಗೆ ಗೊತ್ತು, ನಾನು ಕೇಳ್ತೀನಿ, ನನ್ನ ಮಗಳನ್ನು ಕೇಳ್ತಾಳೆ. ಇಂಥ ಒಂದು ಆಕಾಶವಾಣಿ ಅಂದ್ರೆ ಸತ್ಯ ಮತ್ತೆ ಪ್ರಾಮಾಣಿಕತೆ. ಇಲ್ಲಿ ಪ್ರಸಾರ ಮಾಡೋ ಹಾಡುಗಳಾಗ್ಬೋದು, ಆಡೋ ಮಾತುಗಳಾಗ್ಬೋದು, ಇಷ್ಟು ಸೊಗಸಾಗಿರುತ್ತೆ ಕೇಳಕ್ಕೆ, ಇನ್ನೂ ಹೀಲಾಗುತ್ತೆ. ಆಕಾಶವಾಣಿ ಜೊತೆ ನಾನು ಇವತ್ತು ಯುಗಾದಿ ವಿಶೇಷ ಮಾತಾಡಿದ್ದು, ಸಂಭ್ರಮಿಸಿದ್ದು ನಿಜಕ್ಕೂ ಎಂದಿಗೂ ಮರೆಯಲ್ಲ. ನನ್ನ ನೆನಪಿನ ಯುಗಾದಿಗಳಲ್ಲಿ ಇದು ಒಂದು. ಧನ್ಯವಾದಗಳು. ಹಬ್ಬದ ದಿನ ಬಿಡುವು ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದ್ರಿ, ನಮ್ಮ ಜೊತೆ ಆದ್ರಿ. ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಿಬ್ಬರಿಗೂ ನನ್ನ ಪ್ರೀತಿ ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದಾಗಿತ್ತು ಯುಗಾದಿ ಹಬ್ಬದ ವಿಶೇಷ ಸಂಭ್ರಮದ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು ನಟಿ ಅಕ್ಷತಾ ಪಾಂಡವಪುರ. ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ.